ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಪರಮಾತ್ಮ ಎನ್ನುವ ವಿಚಾರ ಸಿದ್ಧಾಂತ ಶಿಖಾಮಣಿಯ ಒಂದು ಮಲ್ಲಿಕಾರ್ಜುನ ಶ್ರೀಗಳ ಪ್ರವಚನ ಸಾರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಏನು ಭಾಷ್ಯಗಳನ್ನು ಬರೆದಾರೆ, ಅದರೊಳಗೆ ಪರಮಾತ್ಮ ಅವ್ಯಕ್ತ ಯಾಕಿದ್ದಾನೆ ಅಂತ ಒಂದು ಚಿಂತನೆ ಮಾಡ್ಲಿಕ್ಕತ್ತ. ಪರಮಾತ್ಮನ ಅವ್ಯಕ್ತತೆಗೆ ಕಾರಣ, ಪರಮಾತ್ಮ ಅವ್ಯಕ್ತ ಯಾಕದನಂತ ಮೊನ್ನೆ ಹೇಳಿವಿ. ಏನಾರ ಪಾಯಿಂಟ್ ನೋಟ್ ಮಾಡ್ಕೊಂಡಿರ? ಅವ್ಯಕ್ತತೆಗೆ ಕಾರಣ ಪರಮಾತ್ಮನ ಅವ್ಯಕ್ತತೆಗೆ ಕಾರಣ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅವ್ಯಕ್ತವಾಗಿದೆ. ಸಿದ್ಧಾಂತ ಶಿಖಾಮಣಿಯ ಎರಡು ಭಾಗಗಳು, ಒಂದು ಅಂಗಸ್ಥಲ, ಇನ್ನೂ ಒಂದು ಲಿಂಗಸ್ಥಲ. ಅಂಗಸ್ಥಲದಲ್ಲಿ ಭಕ್ತಸ್ಥಲ, ಭಕ್ತಸ್ಥಲದಲ್ಲಿ 15 ಅವಾಂತರ ಸ್ಥಳಗಳದವ. ಅದರೊಳಗೆ ಪಿಂಡಸ್ಥಲ ಅಂತ ಅದರೊಳಗೆ ಚಿಂತನೆ ಅನ್ನೋದ. ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ, ಚಂದ್ರಕಾಂತ ಶಿಲೆಯಲ್ಲಿ ನೀರು ಇದ್ದ ಹಾಗೆ, ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿ ಇದ್ದ ಹಾಗೆ, ಬೀಜದಲ್ಲಿ ಅಂಕುರ ಇದ್ದ ಹಾಗೆ ಅವ್ಯಕ್ತವಾಗಿದ್ದಾನೆ ಅಂತ ಹೇಳಿದ್ರ, ಆ ಅವ್ಯಕ್ತತೆಗೆ ಕಾರಣ ಏನು? ಆ ಅವ್ಯಕ್ತತೆಗೆ ಏನು ಕಾರಣ? ಇವೆಲ್ಲ ವಿಚಾರ ಮಾಡಿ ಗಟ್ಟಿಯಾಗಬೇಕು. ಸುಮ್ಮನೆ ಹೇಳ್ಕೊತೀನಿ, ನೀವು ಕೇಳ್ಕೊತೋದ್ರಿಲ್ಲ. ಅವ್ರು ಅವ್ಯಕ್ತದನ, ಪರಮಾತ್ಮ ಅವ್ಯಕ್ತದನ, ಆದ್ರೆ ಹಂಗ್ಯಾಕದನ ಅಂತ. ಪರಮಾತ್ಮ ಪೂರ್ಣ ಘನ, ಅಣುವಿಗಿಂತ ಸೂಕ್ಷ್ಮ, ಅಣುವಿಗಿಂತ ಸೂಕ್ಷ್ಮ, ಮತ್ತೆ ಆಕಾಶಕ್ಕೂ ಆಧಾರ. ಜಗತ್ತಿನ ವಸ್ತುಗಳಲ್ಲೆಲ್ಲ ಅವನದು ಚಿರಂತನ ವಾಸ. ಮನದ ಗುಹೆಯಲ್ಲಿ ಅವನ ಬೆಳಗು ಹರಡಿದೆ. ಪೇಜ್ ನಂಬರ್ 61. ಅವ್ಯಕ್ತತೆಗೆ ಕಾರಣ ಚಿಂತನೆ ನಡೆದಿದೆ. ಮನದ ಗುಹೆಯಲ್ಲಿ ಅವನ ಬೆಳಗು ಹರಡಿದೆ, ಜೀವನಿಗೆ ಮಾತ್ರ ಅವನ ಭಾನವಿಲ್ಲ. ಪರಮಾತ್ಮ ಅವ್ಯಕ್ತದನು, ಏನು ನಮಗ ಅವ ಅನುಭವಕ್ಕೆ ಬರ್ತಾ ಇಲ್ಲೋ ಅನ್ನೋದು ತಿಳಿಸ್ಲಕತ್ತಾರ ಈಗ ಅವ್ರು. ಪರಮಾತ್ಮ ವ್ಯಕ್ತನೇ ಅದನ, ಆದ್ರ ನಮಗ ಅವನ ಅನುಭವ ಆಗ್ತಾ ಇಲ್ಲ. ಅವನು ಅಣುವಿಗಿಂತ ಸೂಕ್ಷ್ಮ ಅದನ, ಪೂರ್ಣ ಘನ ಅದನ. ಇದು ಹೆಂಗ್ ಹೇಳ್ತೀರಿ? ಅಣುವಿಗಿಂತ ಸೂಕ್ಷ್ಮ ಪೂರ್ಣ ಘನ ಅನ್ನೋದು ಹೆಂಗ್ ಮಾಡ್ತೀರಿ? ಪೃಥ್ವಿಗಿಂತ ನೀರು ಸೂಕ್ಷ್ಮದ ಇಲ್ರಿ? ಪೃಥ್ವಿಗಿಂತ ನೀರು ಸೂಕ್ಷ್ಮ, ನೀರಿಗಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಗಿಂತ ವಾಯು ಸೂಕ್ಷ್ಮ, ವಾಯುವಿಗಿಂತ ಆಕಾಶ ಸೂಕ್ಷ್ಮ, ಆಕಾಶಕ್ಕಿಂತ ಮಾಯೆ ಸೂಕ್ಷ್ಮ, ಆ ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಗಿಂತ ಬ್ರಹ್ಮ ಸೂಕ್ಷ್ಮ. ಅದೇನಾಯ್ತು? ಸೂಕ್ಷ್ಮಾತಿ ಸೂಕ್ಷ್ಮ.
ಮತ್ತ ಅವ ಪೂರ್ಣ ಘನ ಅಂತಂದ್ರೆ ಮತ್ತೆ ಬ್ರಹ್ಮನೇ ಆ ಮೂಲ ಪ್ರಕೃತಿಯಾಗಿ ಏನಾಗ್ಯಾನ ಆ ಸೂಕ್ಷ್ಮತೆಯಿಂದ ಘನದತ್ತ ಬಂದನ್. ಮತ್ತೆ ಆ ಬ್ರಹ್ಮನೇ ಪ್ರಕೃತಿಯಾಗಿ ನಿಂತನ. ಅವನ ಶಕ್ತಿನೇ ಅಲ್ಲ, ಬ್ರಹ್ಮನ ಶಕ್ತಿ ಬ್ರಹ್ಮ ಬಿಟ್ಟು ಬೇರೆ ಅದನ. ಅದು ಬ್ರಹ್ಮನ ಶಕ್ತಿ ಅಂದ್ರೆ ನಿಮ್ ಶಕ್ತಿ ನಿಮ್ಮನ್ ಬಿಟ್ಟು ಬೇರೆ ಅದ. ನಿಮ್ದೇ ಶಕ್ತಿ ಯಾವುದಿಲ್ಲ, ನೀವೇ ಯಾವುದಿಲ್ಲ. ನಿಮ್ಮ ಶಕ್ತಿಯನ್ನು ನಿಮ್ಮಿಂದ ಭಿನ್ನವಾಗಿ ಹೇಳಲಿಕ್ಕೆ ಆಗ್ತದ? ಹಂಗೆ ಪರಮಾತ್ಮನೇ ಏನಾಗ್ಯಾನ, ಶಕ್ತಿ ರೂಪ ಆಗ್ಯಾನ. ಆ ಪರಮಾತ್ಮನೇ ಶಕ್ತಿ ರೂಪದಿಂದ ಮುಂದುವರೆದು ಏನಾಗ್ಯಾನ, ಮಾಯೆಯ ರೂಪ ಆಗ್ಯಾನ. ಮಾಯೆಯಿಂದ ಆಕಾಶ ಆಗ್ಯಾನ, ಆಕಾಶದಿಂದ ವಾಯು ಆಗ್ಯಾನ, ವಾಯುವಿನಿಂದ ಅಗ್ನಿ ಆಗ್ಯಾನ, ಅಗ್ನಿಯಿಂದ ಜಲ ಆಗ್ಯಾನ, ಜಲದಿಂದ ಘನ ಆಗ್ಯಾನ. ಅವನು ಪೃಥ್ವಿಗಿಂತ ಗಟ್ಟಿಯಾದ ವಸ್ತು ಯಾವುದೂ ಇಲ್ಲ. ಅಂತ ಗಟ್ಟಿತನನೂ ಬ್ರಹ್ಮನೇ ಅದನ. ಮತ್ತ ಸೂಕ್ಷ್ಮಾತಿ ಸೂಕ್ಷ್ಮನು ಬ್ರಹ್ಮನೇ ಅದನ. ಅಣುರೋಣರಣೀಯಾನ್ ಮಹತೋ ಮಹತ್ ಅಂತಾರ. ಇವ್ರು ಯಾರು ಮ್ಯೂಟ್ ಮಾಡ್ಕೋರಿ, ಯಾರು ಚಾಲು ಇಟ್ಕೊಂಡಿರಲ್ಲ? ಮಾಡಿದ ಅಣುರೋಣರಣೀಯಾನ್ ಮಹತೋ ಮಹತ್ ಅಂತ. ಮತ್ತೆ ಆಕಾಶಕ್ಕೂ ಅವ ಆಧಾರದನ್ನ. ಮತ್ತೆ ಇಡೀ ಜಗತ್ತಿನ ವಸ್ತುಗಳಿಗೆಲ್ಲ ಅವನೇ ಆಧಾರದನ. ಅವನದು ಚಿರಂತನ ವಾಸ. ಮತ್ತು ಒಮ್ಮೆ ಇದ್ದು ಇನ್ನೊಮ್ಮೆ ಇರಂಗಿಲ್ಲ. ಅವನು ಶಾಶ್ವತವಾಗಿ ಇದ್ದವನದನ. ಅವನು ಚಿರಂತನ ವಾಸ. ಮನದ ಗುಹೆಯಲ್ಲಿ ಅವನ ಬೆಳಗು ಹರಡಿದೆ. ನಮ್ಮ ಮನಸ್ಸಿನೊಳಗೆ ಸಹಿತ ಅವನೇ ಅದನ. ಮನಸ್ಸಿದ್ದಲ್ಲಿ ಮಹಾದೇವ ಅಂತಾರೆ. ಎಲ್ಲಿ ಮನಸ್ಸದ ಅಲ್ಲಿ ಬ್ರಹ್ಮ ಅದನ. ಅವ ಇಲ್ಲದ ಜಾಗನೇ ಇಲ್ಲ ಅಂತಂದ್ಮೇಲೆ ನಿಮ್ ಮನಸ್ಸಿನಾಗೂ ಇರ್ಲಾರ್ದಂಗೆ ಹೆಂಗಿರ್ತಾನ? ನಿಮ್ ಮನಸ್ಸಿನಾಗೂ ಅವನೇ ಅದನ. ಹಿಂಗೆಲ್ಲ ಇದ್ದಾಗ ನಮ್ಮ ಮನಸ್ಸಿನಾಗೆ ಅವನು ಇದ್ದಾಗೂ ಸಹಿತ ಜೀವನಿಗೆ ಅವನ ಭಾನ ಇಲ್ಲ. ಯಾಕಾಗ್ತಾ ಇಲ್ಲ ಭಾನ ಅಂತಂದ್ರೆ ಅವನ ಸುತ್ತಮುತ್ತ ಸತ್ವ ರಜ ತಮ ಎನ್ನುವ ಗುಣಗಳ ಜಾಲ ಹಬ್ಬಿದೆ. ಆ ತಮ ಗುಣದ ಪ್ರಭಾವ ಹೆಚ್ಚಿದಾಗ ವಿಷಯ ವಿಲಾಸಿ ಆಗುತ್ತಾನೆ. ವಿಷಯ ವಿಲಾಸಿಯಾಗಿ ಪರಮಾತ್ಮನನ್ನ ಮರೆತು ಬಿಡ್ತಾನೆ. ಈಗ ಸಣ್ಣ ಕೂಸುಗಳು ಅದಾವಲ್ಲ, ಅದರಾಗ ಎರಡು ರೀತಿ ಕೂಸುಗಳು ಇರ್ತಾವ. ಒಂದನೇ ಕೂಸ, ಎರಡು ಕೂಸುಗಳು ತಾಯಿ ಬೇಕಂತ ಅಳ್ತಿರ್ತಾವ. ಆದ್ರೆ ಒಂದು ತರದ ಕೂಸುಗಳು ಏನಿರ್ತಾವ, ಏನಾರ ತಿಲ್ಲಕ ಉಳ್ಳಕ ಕೊಟ್ರ, ಒಂದಿಟ್ಟು ಏನಾರ ಆಟದ ಸಾಮಾನು ಕೊಟ್ರ ಅವೇನ್ ಮಾಡ್ಬಿಡ್ತಾವ, ತಾಯಿಯನ್ನು ಮರ್ತು ಬಿಡ್ತಾವ. ಇನ್ನೊಂದು ತರದ ಕೂಸಿರ್ತಾವ, ಅವಕ್ಕೇನು ತಿಲ್ಲಕ ಉಳ್ಳಕ ಕೊಟ್ರ ಬಾಯಾಗಿಟ್ರೆ ಉಗುಳಿ ಬಿಡ್ತಾವ, ಬ್ಯಾಡಂತಾವ. ಆಟದ ಸಾಮಾನು ಕೊಟ್ರ ಬಿಸಾಕಿ ಬಿಡ್ತಾವ. ಬಿಸಾಕಿ ತಾಯಿನೇ ಬರ್ಬೇಕಂತ. ಅದಕ್ಕಿಲ್ಲಿ ಸತ್ವಗುಣ ಹೆಚ್ಚಾದಾಗ ವಿಷಯ ವಿಲಾಸಿ ಆಗುತ್ತಾನೆ. ಈ ಲೌಕಿಕ ವಿಷಯಗಳ ಭೋಗದಲ್ಲಿ ಆ ಪರಮಾತ್ಮನನ್ನು ಮರೆತು ಬಿಡ್ತಾನೆ. ಮತ್ತ ರಜೋಗುಣದ ಪ್ರಭಾವ ಬೆಳೆದಾಗ ದೇವರನ್ನ ನಂಬುತ್ತಾನ, ಆದ್ರೆ ಸ್ಥಿರವಾಗಿ ನಂಬುವುದಿಲ್ಲ.
ಇದು ಹೆಂಗ್ ಹೇಳ್ತೀರಿ? ದೇವ್ರ ಅಂತ ಒಬ್ಬ ಅದನ ಅಂತ ನಂಬುತ್ತಾನ, ಆದ್ರೆ ಸ್ಥಿರವಾಗಿ ನಂಬುವುದಿಲ್ಲ. ಹೆಂಗಿದು? ಈಗ ದೇವ್ರ ಅದಾನ ಅಂತ ಹೇಳೋಣ, ಹೌದು ದೇವ್ರ ಅದಾನ ಅಂತ ಹೇಳಿ, ಹೌದ್ರಿ ದೇವರೆಲ್ಲ ಚಲೋ ಇಟ್ಟಾನ ನಮಗ ಅಂತ. ಏನಾರ ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು, ಯಾ ದೇವ್ರು ತೆಗೀರಿ ಆ ಕಡೆ, ಅವ ಇದ್ದರೆ ನಮ್ಮ ಮನೆ ಬರ್ ಹಿಂಗೆ ಯಾಕೆ ಆತಿತ್ತು. ಅಮ್ಮ ಆರಾಮಿದ್ದಾಗ ಅದಾನಂತಾನ, ಏನ್ರೆ ಸ್ವಲ್ಪ ಸಮಸ್ಯೆ ಬಂತು ಅಂತಂದ್ರ ದೇವ್ರು ಇದ್ದರೆ ನಮ್ಮ ಮನೆ ಬರಕ್ಕೆ ಹೆಂಗ ಆತಿತ್ತು ಅಂತೇಳಿ ಅವ ದೇವ್ರು ಇಲ್ಲ ಕೂತು ಬಿಡ್ತಾನ. ಅದಕ್ಕೆ ಇದು ಏನದ? ದೇವ್ರ ಅದನ ದೇವ್ರಿಗಿಲ್ಲ ಅನ್ನೋದೇನಿದು? ರಜೋಗುಣ. ಕತ್ತಿ ಅಂತಾರ ಅದಕ್ಕೆ, ಕತ್ತಿ. ರಜೋಗುಣ ಇದ್ದದಕ್ಕೆ ಕತ್ತಿ ಏನ್ ಮಾಡ್ತದ? ಅಲ್ಲಾ ಹೈ ಅಂತದ ಮೊದಲು, ದೇವರು ಅದನ ಅಂತದ ಮೊದಲು. ಒಬ್ಬರು ಮುಸ್ಲಿಂ ಗುರುಗಳು ಹೇಳಿದ್ದೆ ನಮಗ, ದೇವ್ರು ಅದನ ಅಂತ ಮೊದಲು, ಆಮೇಲೆ ಹೈಕಿನಕ್ಕಿ 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 ಅಂತದ. ಹೈಕಿನೈಕಿ ಅಂದ್ರೆ ಅದನೋ ಇಲ್ಲೋ ಅದನೋ ಇಲ್ಲೋ ಅದನೋ ಇಲ್ಲೋ. ಕತ್ತಿ ಹೋದ್ರೆ ಕೇಳಿರ ಇಲ್ಲ? ಮೊದಲ ಲಾಂಗ್ ಒದರ್ತದ, ಆಮೇಲೆ ಹೈಕಿನಕ್ಕಿ ಹೈಕಿನಕ್ಕಿ ಅದನೋ ಇಲ್ಲೋ ಅದನೋ ಇಲ್ಲೋ ಅದನೋ ಇಲ್ಲ. ದೇವ್ರ ಅದನ ಅಂತ ಮೊದಲ ಘೋಷಣೆ ಮಾಡ್ತದ, ಆಮೇಲೆ ಅದನೋ ಇಲ್ಲೋ ಅದನೋ ಇಲ್ಲೋ ಅದನೋ ಇಲ್ಲೋ. ಈ ರೀತಿಯಾಗಿ ದೇವರ ಮೇಲೆ ಸರಿಯಾದ ನಂಬಿಕೆ ಇಲ್ಲದಕ್ಕ ಏನಾಯ್ತು? ಅವನಿಗೆ ಪರಮಾತ್ಮನ ಭಾನ ಆಗಲಿಲ್ಲ. ಮತ್ತೆ ಲೌಕಿಕ ಭೋಗಾಸಕ್ತಿಯಲ್ಲಿ ನಿರತನಾಗಿದ್ದಕ್ಕೆ ಅವನಿಗೆ ಪರಮಾತ್ಮನ ಭಾನ ಆಗಲಿಲ್ಲ. ಮತ್ತೆ ಸಾತ್ವಿಕ ಗುಣ ಬಂದಾಗ ಅಲ್ಲೇನಾಯ್ತು? ದೇವರ ಮೇಲೆ ದೃಢ ನಂಬಿಕೆ ಆಯ್ತು. ದೇವರ ಮೇಲೆ ನಂಬಿಕೆ ದೃಢ ಆಯ್ತು, ವಿಷಯ ವಿರಾಗ ಕೂಡ ಗಟ್ಟಿಗೊಳ್ತು. ಪರಮಾತ್ಮನು ಏನದನ? ದೇವರ ಮೇಲೆ ನಂಬಿ ನಾವು ಸುಮ್ ಕೂಡ್ಲಕ್ಕಾಗ್ತದೇನ್ರಿ? ದೇವರನ್ನ ನಂಬಿಕೆ ನಾವು ಸುಮ್ ಕೂಡ್ಲಕ್ಕಾಗ್ತದ? ದೇವರನ್ನ ನಂಬಲಿಲ್ಲ ಅಂದ್ರೂ ಒಂದು ಸಮಸ್ಯೆ ಅದ, ದೇವರು ನಂಬಿದ್ರು ಒಂದು ಸಮಸ್ಯೆ ಅದ. ಹೆಂಗದ ದೇವರು ನಂಬಿದ ಸಮಸ್ಯೆ? ಪ್ರವಾಹ ಬರ್ಲಕತ್ತದ, ಮನಿ ಖಾಲಿ ಮಾಡ್ರಿ, ಎಲ್ಲರೂ ಜಾಗ ಖಾಲಿ ಮಾಡ್ರಿ ಅಂತ ಏನಾಯ್ತು? ನೋಟಿಸ್ ಪೊಲೀಸ್ ಜೀಪ್ನಾಗ ಹೇಳ್ಕೊತ ಅಡ್ಡಾಡಿದ್ರು ರಾಯರು ಅದರ ಮಂತ್ರಾಲಯದಾಗ ಎಲ್ಲ ಹರ್ಕೊಂಡು ಹೋಯ್ತು, ನೋಡಿದ್ರಿಲ್ಲ ಒಂದ್ಸಾರಿ. ಹಂಗ ರಾಯರು ಅದರ, ರಾಯರು ಕಾಪಾಡ್ತಾರ, ನಾ ರಾಯರ ಭಕ್ತದೀನಿ ಅಂತೇಳಿ ಹಂಗೆ ಕುಂತವ. ಹಂಗೆ ಕುಂತ ಮೇಲೆ ನೀರ್ ಲೆವೆಲ್ ಬಾಳ ಮ್ಯಾಲ ಬಂದ್ಬಿಟ್ಟದ, ಬಹಳ ಡೇಂಜರ್ ಅದ, ಮನಿ ಬಿಟ್ಟು ಹೊರಗೆ ಬರ್ರಿ, ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಬಂದು ನಿಲ್ಲರಿ. ಒಂದೇ ಸಲ ಎಲ್ಲಾ ಕಡೆದು ಆವರಿಸಿಕೊಂಡು ಬಂದಾಗ ತ್ರಿಶೂಲ ಬಂದಂಗ ಬಂತಂದ್ರೆ ಏನ್ ಮಾಡ್ತಾರೆ? ರಾಯಚೂರಾಗ ಒಮ್ಮೆ ಏನಾಗಿತ್ತು, ಕೃಷ್ಣಾ ನದಿ ತ್ರಿಶೂಲ ಬಂದಂಗ ಬಂದ್ಬಿಟ್ಟಿತ್ತು. ಆ ಕಡೆನೂ ಎಲ್ಲೋ ಎಷ್ಟು ದೂರ್ಲಿಂತ ನೀರು ತುಂಬಿ ಹರಿದು, ಆ ಕಡೆ ಜಲರಾಶಿ, ಈ ಕಡೆ ನೋಡಿದ್ರೆ ಈ ಕಡೆ ಜಲರಾಶಿ, ಮಧ್ಯದಲ್ಲಿ ಎಲ್ಲಿ ಹೋಗ್ಬೇಕಂತ ತಿಳಿಲಾರದಂತ ಪರಿಸ್ಥಿತಿ. ಅಂಥದೊಂದು ನೀರಿಂದ ಪ್ರವಾಹ ಬಂದು ಊರನ್ ಮನೆಗಳೆಲ್ಲ ಮುಣಿಬಿಟ್ಟಿದ್ದು. 18 ಕಿಲೋಮೀಟರ್ ದೂರ ಇದ್ರೂ ಸಹಿತ ಒಂದು 5 ಕಿಲೋಮೀಟರ್ನಷ್ಟು ಅದು ಪ್ರವಾಹ ಎಲ್ಲ ಕವರ್ ಮಾಡಿಬಿಟ್ಟಿತ್ತು. ಆ ಕಡೆ ಆಂಧ್ರದಾಗೂ ಕವರ್ ಮಾಡಿತ್ತು, ಈ ಕಡೆ ಇದೂ ಕವರ್ ಮಾಡಿತ್ತು, ಕರ್ನಾಟಕದಾಗೂ. ಅದು ನೋಡ್ಲಕ್ಕೆ ಹೋಗಿದ್ದೇವೆ ನಾವು. ಹಿಂಗಿರ್ತದ. ಅದಕ್ಕೆ ಅವಾಗನು ದೇವರ ಅದನ, ರಾಯರ್ ಅದರ,
ಕಾಪಾಡ್ತಾರ, ರಾಯರದರ ಕಾಪಾಡ್ತಾರ. ಮತ್ತೆ ಎತ್ತರ ಪ್ರದೇಶದಿಂದ ಮತ್ತೆ ಕಟ್ಟಡದ ಮೇಲೆ ಏರಿ ನಿಲ್ರಿ, ಇಲ್ಲಂತಂದ್ರ ಎಲ್ಲಾ ಪ್ರದೇಶ ಕವರ್ ಮಾಡಿರ್ತ, ಗುಡ್ಡ ಎಲ್ಲ ಮುಣಿಗ್ಬಿಡ್ತು, ಇನ್ನೇನು ಎತ್ತರ ಬಿಲ್ಡಿಂಗ್ ಇತ್ತಂದ್ರ ಬಿಲ್ಡಿಂಗ್ ಮೇಲೆ ನಿಲ್ರಿ ಅಂತ ಹೇಳ. ಬಿಲ್ಡಿಂಗ್ ಮೇಲೆ ಏರಿ ನಿಂತು ಬೇರೆ ಕಡೆ ಹೋಗಂಬರ್ರಿ ಅಂತಂದ್ರೆ ಇಲ್ಲ ರಾಯರ್ ಕಾಪಾಡ್ತಾರ, ನಾ ಇಲ್ಲೇ ಇರ್ತೀನಿ ಅಂತ. ಕಡೆಗೆ ಅದು ಬಿಲ್ಡಿಂಗ್ನೂ ಮುಣಗ್ತು. ಸತ್ತ ಮೇಲೆ ಈ ರಾಯರ ಬಳಿ ಹೋದ್ನಂತ. ಹೋಗಿ, ರಾಯರೇ ಏನಾಯ್ತ್ರಿ ಪರಿಸ್ಥಿತಿ, ನಿಮ್ಮನ್ನ ನಂಬಿ ನಾವು ಸತ್ತೋಗ್ಬಿಟ್ಟೇವಲ್ರಿ, ನಿಮ್ಮ ದರ್ಶನಕ್ಕತ್ ಬಂದಿದ್ದೆವು, ನಿಮ್ಮನ್ನ ನಂಬಿ ಸತ್ತೋಗ್ಬಿಟ್ಟೇವಲ್ರಿ, ನದಿ ತುಂಬಿ ಹರಿದು ಹಿಂಗಾಯ್ತಲ್ರಿ, ನೀವು ನಮ್ಮನ್ನು ಕಾಪಾಡ್ಲಿಲ್ಲ ರಾಯರೇ ಅಂತ. ನೋಡ್ರಿ, ನಂಬಿಕೆ ಅನ್ನೋದು ಇದ್ರೂ ಸಹಿತ ಯಾವ ರೀತಿ ದಾರಿ ತಪ್ಪುತ್ತೀವಿ ನಮ್ಮ ನಂಬಿಕೆಯಲ್ಲಿಂತ ಅಂದಾಗ ರಾಯರು ಹೇಳಿದ್ರಂತ, ಮತ್ತ ನಾನು ನಿನಗೆ ಕಾಪಾಡ್ಬೇಕಂತೇಳಿ ಪೊಲೀಸ್ ಜೀಪ್ನಾಗ ಬಂದು ಮೈಕ್ ಹಚ್ಕೊಂಡು ಹೇಳಿದಿನಪ್ಪ, ನಾನೇ ಹೇಳಿದೆ ನಿನಗೆ, ಹೊರಗೆ ಬಾ, ಪ್ರವಾಹ ಬರ್ಲಕತ್ತದ ಅಂತ. ಅವಾಗ್ನೂ ನೀನು ಅಲ್ಲೇ ಕುಂತಿ. ಆಮೇಲೆ ಪ್ರವಾಹದ ಲೆವೆಲ್ ಜಾಸ್ತಿ ಆಗ್ಯದ, ಗುಡ್ಡದ ಮೇಲೆ ಏರಿ ನಿಂದ್ರಿ, ನೀರು ಇದಾಗ್ತದ ಅಂತೇಳಿ ಗುಡ್ಡ ಬೆಟ್ಟದ ಮೇಲೆ ಏರಿಸಿದೆವು. ಅಲ್ಲಿನೂ ನೀನು ಸ್ವಲ್ಪ ಮುಂದಕ್ಕೆ ಹೋಗ್ಲಿಲ್ಲ, ಅಲ್ಲೇ ಬೆಟ್ಟದ ತುದಿ ಒಳಗೆ ಕೂತಿ, ಅಲ್ಲಿನೂ ನೀರು ಬಂದ್ಬಿಡ್ತು. ಇನ್ನ ನೀರು ಬರ್ಲಕತ್ತದ, ಬಿಲ್ಡಿಂಗ್ ಎತ್ತರದ ಕಟ್ಟಡದ ಮೇಲೆ ಹೋಗತ್ತ, ಗುಡ್ಡದ ಮೇಲಿನ ಕಟ್ಟಡದ ಮೇಲೆ ಏರಿಸಿ ನಿಂದಿರಿಸಿದ್ರೆ ರಾಯರ್ ಕಾಪಾಡ್ತಾರ ಅಂತ ಹೇಳಿಕೆ ನಮ್ಮ ಸಂಘಟನೆ ಜೀಪ್ನ ಕುಂದಿರ್ಲಿಲ್ಲ, ಬರಲಿಲ್ಲ. ಗುಡ್ಡದ ಮೇಲಿನ ಬಿಲ್ಡಿಂಗ್ ಮೇಲೂ ನೀರು ಬಂತು. ಹೆಲಿಕಾಪ್ಟರ್ನಾಗ ಬಂದು ಹೆಲಿಕಾಪ್ಟರ್ನಾಗ ಕರೆದೇವ್, ನಿನಗೆ ಬಾ ಮ್ಯಾಲ ಅಂತ, ನಿನಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೆಲಿಕಾಪ್ಟರ್ದಾಗ ಕರೆದ. ಇಲ್ಲ, ನಮ್ಮ ರಾಯರ್ ನಮಗ್ ಕಾಯ್ತಾರ ಅಂತ. ನಾನು ನಿನಗೆ ಎಷ್ಟು ಕಡೆ ಕರೆದೀನಿ, ನೀ ಒಂದು ಕಡೆನೂ ನನ್ನ ಮಾತೆ ಕೇಳಲಿಲ್ಲ ನೀನು. ಪುರುಷ ಪ್ರಯತ್ನ ಅನ್ನೋದೊಂದು ಇರ್ತದಿಲ್ಲ, ಎಲ್ಲ ದೇವರೇ ಮಾಡ್ತಾನಂತೇಳಿ ಸುಮ್ ಕುಂದಿರೋದಿರ್ತದ. ನಿಮಗೆ ಮೊಬೈಲ್ ಕಾಲ್ ಬರಬೇಕು ಅಂತಂದ್ರ, ಮೊಬೈಲ್ ಕನೆಕ್ಟ್ ಆಗ್ಬೇಕಾದ್ರೆ ನೀವು ಮೊದಲು ಬಟನ್ ಒತ್ತಬೇಕಾ ಬೇಡ? ದೇವ್ರ ಮೇಲೆ ನಂಬಿಕೆ ಅದ, ಎಲ್ಲ ಈಶ್ವರ ಕೃಪೆ ಅಂತ ಹೇಳಕ್ಕೆ ಸುಮ್ ಕೂತ್ರ ತಾನೇ ಕನೆಕ್ಟ್ ಆಗ್ತದ? ನಿಮ್ ಪ್ರಯತ್ನ ನೀವು ಮಾಡಿದ್ರೆ ಅದು ಕನೆಕ್ಟ್ ಆಗ್ತದ. ನಿಮ್ ಪ್ರಯತ್ನ ನೀವು ಮಾಡಿದ್ರೆ ಕನೆಕ್ಟ್ ಆಗ್ಬೋದು, ಆಗದೆ ಇರ್ಬೋದು, ಆದ್ರೆ ಪ್ರಯತ್ನ ಅಂತೂ ಮಾಡ್ಲೇಬೇಕಲ್ಲ. ದೇವ್ರ ಮೇಲಿನ ನಂಬಿಕೆ ಅನ್ನೋದು ಯಾವ ರೀತಿ ದುರುಪಯೋಗ ಆಗಿ ಮತ್ತೆ ನಮಗೆ ಕಷ್ಟಕ್ಕೆ ನಷ್ಟಕ್ಕೆ ಈಡ್ ಮಾಡ್ತದ. ಅದಕ್ಕೆ ನಮ್ಮ ಕೆಲಸಗಳು ಸಕ್ಸಸ್ ಆಗೋದು, ಫೇಲ್ ಆಗೋದು ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ ಎರಡು ಅಂಶಗಳ ಮೇಲೆ. ಒಂದು ದೈವ ಸಂಕಲ್ಪ, ಇನ್ನೊಂದು ಜೀವ ಪ್ರಯತ್ನ. ನಮ್ಮ ಪ್ರಯತ್ನ ಮಾಡ್ತೀವಿ ಅಂತೇಳಿ ಎಲ್ಲ ಸಕ್ಸಸ್ ಆಗ್ಬೇಕಂತಿಲ್ಲ. ದೈವ ಸಂಕಲ್ಪ ಇದ್ರೂ ಸಹಿತ ಜೀವ ಪ್ರಯತ್ನ ಮಾಡಿದ್ನಂತಂದ್ರ ವ್ಯತ್ಯಾಸ ಆಗ್ತದೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಒಂದು ರೀತಿ ಆಗ್ತದೆ, ಪ್ರಯತ್ನ ಮಾಡಿದ್ರೆ ಇನ್ನೊಂದು ರೀತಿ ಆಗ್ತದೆ. ನೀರಾಗ ಹರ್ಕೊಂಡು ಹೋಗುವಾಗ ಅವನು ಕೈಕಾಲು ಬಡದು ಎಲ್ಲರ ಒಂದ್ ಕಡೆ ದಂಡಿಗೆ ಹೋದ್ರ ಆದಷ್ಟು ಬೇಗ ದಡ ಸೇರ್ತಾನ. ಕೈಕಾಲು ಬಡಿಲಾರ್ದೆ ಸುಮ್ ಹಂಗೆ ಪ್ರಯತ್ನ ಇರ್ಲಾರ್ದೆ ಇದ್ದನಂತಂದ್ರ ಹಂಗೆ ಎಲ್ಲಿಗೆರೆ ಹೋಗಿ ಎಲ್ಲೋ ಹೋಗಿ ಮುಟ್ತಾನ. ಅವನ ಪ್ರಯತ್ನನೂ ಅಲ್ಲಿ ಕೆಲಸ ಮಾಡ್ತದ ಇಲ್ಲ? ಜೀವನ ಪ್ರಯತ್ನ ಅದನ್ನು ಒಂದು ಭಾಗ ಅದ, ಯಶಸ್ಸಿನೊಳಗೆ ಅದರದು ಒಂದು ಆಧಾರ ಅದ. ಎಲ್ಲ ಪರಮಾತ್ಮನ ತೇನ ವಿನ ತೃಣಮಪಿ ನ ಚಲತಿ ಅಂತೇಳಿ ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಳ್ಳಾಡಂಗಿಲ್ಲ ಅಂತ ಹೇಳಕ್ಕೆ ಸುಮ್ ಕೂತ್ರ ನಮ್ದು ಪ್ರಯತ್ನ ಅದ.
ನಾವು ಅವನ ಸ್ವರೂಪನೇ ಇದೀವಿ, ನಮ್ದು ಒಂದು ಪ್ರಯತ್ನ ಇರ್ತದ. ಹಿಂಗಾಗಿ ಇಲ್ಲೇನಾಯ್ತು, ಪರಮಾತ್ಮನ ಮೇಲಿನ ನಂಬಿಕೆ, ಅವನ ಮೇಲಿನ ನಂಬಿಕೆ ಅಂತಂದ್ರೆ ಅವನ ಸ್ವರೂಪ ಹೆಂಗಾಗ್ತೀವಿ ನಾವು? ಅವ ಒಬ್ಬ ಬ್ಯಾರೇನೆ ಆದ್ನಲ್ಲ. ಅವನಿಗೆ ನಂಬುತ್ತೀವಿ ಅಂತಂದ್ರೆ ಅವ ನಮ್ಮಿಂದ ಭಿನ್ನ ಅದನ, ಅವನ ಸ್ವರೂಪ ಅಲ್ಲಲ್ಲ ನಾವು. ನಂಬವ ಅವನ್ ಭಕ್ತವ ಅಷ್ಟೇ. ನಂಬವ ದೇವರನ್ನ ನಂಬವ ಭಕ್ತವ. ದೇವರ ಸ್ವರೂಪ ಆಗಂಗಿಲ್ಲ, ಜ್ಞಾನಿ ಆಗಂಗಿಲ್ಲ. ಅವ ದಿವ್ಯ ಜ್ಞಾನಿ ಅಲ್ಲ, ದೈವ ಭಕ್ತ ಅಷ್ಟೇ, ಅವ ನಂಬವ. ಅದಕ್ಕೆ ಸತ್ವಗುಣದಿಂದ ದೇವರ ಮೇಲೆ ನಂಬಿಕೆ ಹೆಚ್ಚಾಗ್ತದ. ಆ ದೇವರೇ ಬೇರೆ ತಾನೇ ಬೇರೆ ಅಂತೇಳಿ ಕರ್ಮೋಪಾಸನೆಗಳು ಮಾಡ್ಕೊತ ಹೋಗ್ತಾನ. ರಜೋಗುಣ ಇದ್ದಾಗ ದೇವರು ಅದನೋ ಇಲ್ಲೋ ಅಂತೇಳಿ ಹಾಫ್ ನಂಬಿಕೆ. ಸತ್ವ ರಜ ಆಮೇಲೆ ತಮೋಗುಣ ಇದ್ದಾಗ ಏನಿಲ್ಲ, ಲೌಕಿಕ ಭೋಗಗಳೊಳಗೆ ಮುಳುಗಿ ಏನಾತನ, ಲೌಕಿಕ ಭೋಗದಾಗ ಮುಳುಗಿ ದೇವರನ್ನು ಮರ್ತು ಬಿಡ್ತಾನೆ. ದೇವರನ್ನ ನಂಬನಂತಂದ್ರ ದೇವರ ಸ್ವರೂಪ ಆಗಿಲ್ಲವ. ದೇವರನ್ನ ತನ್ನಿಂದ ಭಿನ್ನವಾಗಿ ಇಟ್ಟು ಆ ದೇವರನ್ನ ನಂಬ್ಯಾನ. ಈ ರೀತಿ ಅದ ನೋಡ್ರಿ. ಹೀಗಾಗಿ 3 ಕಾರಣದಿಂದ ದೇವರನ್ನ ನಂಬಿ ದೇವರಲ್ಲಿ ಭಕ್ತಿ ಮಾಡ್ತಾ ಇರುವ ಕಾರಣ ಆ ದೇವರು ತನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಅದು ಸತ್ವಗುಣದ ಕೆಲಸ. ಎರಡನೇದು, ದೇವರನ್ನ ನಂಬುತ್ತಾನ, ಅದರ ಸಮಸ್ಯೆ ಉಂಟಾದಾಗ ದೇವರಿಲ್ಲ ಅಂದ್ಬಿಡ್ತಾನ. ಆ ನಂಬಿಕೆ ಪರಿಪೂರ್ಣ ಇಲ್ಲದಕ್ಕ ಆ ದೇವರು ಸಿಗಲ್ಲ. ಮೂರನೇದ್ದೇನದ, ಲೌಕಿಕ ಭೋಗದಾಗ ಮುಳುಗಿ ಯಾವಾಗಲೂ ಲ್ಯಾಪ್ಟಾಪ್ ಕಂಪ್ಯೂಟರ್ ಇಟ್ಕೊಂಡು ಬಟನ್ ಒತ್ಕೋತ 20 ಲಕ್ಷ 30 ಲಕ್ಷ ಅಂತೇಳಿ ಪ್ಯಾಕೇಜ್ ಮಾರಿ ನೋಡ್ಕೋತ ಬರೀ ರೊಕ್ಕದ ಬೆನ್ನ ಹತ್ತಿದವ್ರಿಗೆ ಹೋಗಿ ನೀವು ಏನಾರ ವಿಚಾರಸಾಗರ ಹೇಳಕ್ ಹೋದ್ರೆ ಅವ್ರ ತಲೆಗೆ ಓದ್ತದೇನು? ಏನಾರ ಏನು ಹೋಗಲ್ಲ. ಅಂಥವ್ರಿಗೆ ಏನ್ ಹೇಳ್ತೀರಿ? ಲೌಕಿಕ ಭೋಗದಾಗ ಮುಳುಗಿದವ್ರು ಅವರೆಲ್ಲ. ಅಂಥವ್ರಿಗೆ ಏನ್ ಹೇಳಿದ್ರು ಆಟೆ. ಅದೇನದ, ತಮೋ ಗುಣಿಗಳವರೆಲ್ಲ. ಆದ್ರ ಪರಮಾತ್ಮ ಹೆಂಗದನ, ಈ ಸತ್ವ ರಜ ತಮನ್ನ ದಾಟಿ ಅದನವ, ತ್ರಿಗುಣಾತೀತ ಅದನವ. ತ್ರಿಗುಣಾತೀತ ಇದ್ದವನಿಗೆ ನಾವು ಅವನ ಸ್ವರೂಪ ಅಂತೇಳಿ ಗುರುವಿನ ವಾಕ್ಯದಿಂದ ತತ್ ತ್ವಂ ಅಸಿ, ತತ್ ಅಂದ್ರೆ ಅದು, ಅವನು, ದ್ಯಾಟ್. ತ್ವಂ ಅಂದ್ರೆ ನೀನು ಅಥವಾ ನಾನು, ಅಸಿ ಅಂತಂದ್ರೆ ಇದ್ದೇನೆ, ಐ ಆಮ್ ದ್ಯಾಟ್, ಯು ಆರ್ ದ್ಯಾಟ್, ಎವ್ರಿಥಿಂಗ್ ಈಸ್ ದ್ಯಾಟ್. ಅದನ್ನು ಬಿಟ್ಟು ಮತ್ತೇನು ಇಲ್ಲ ಅಂತೇನಲ್ಲ. ಹಾಂಗ ನಾವು ಅನುಸಂಧಾನ ಮಾಡಿದ್ರೆ ಏನಾರೆ ಪರಮಾತ್ಮ ನಮಗೆ ತ್ರಿಗುಣಾತೀತ ನಮ್ಮ ಅನುಭವಕ್ಕೆ ಬರ್ಬೋದೇ ಹೊರತು ಅವನೇ ಬೇರೆ ನಾನೇ ಬೇರೆ, ಹಿ ಈಸ್ ಡಿಫರೆಂಟ್ ಫ್ರಮ್ ಮೀ, ಐ ಆಮ್ ಡಿಫರೆಂಟ್ ಫ್ರಮ್ ದ್ಯಾಟ್ ಅಂತೇಳಿ ಏನಾರ ಮಾಡಿದೆವು ಅವ ನಮ್ಮ ಅನುಭವಕ್ಕೆ ಬರಂಗಿಲ್ಲ. ಏನಾಯ್ತೀಗ, ದ್ವೈತ ಭಾವ ಇದ್ದದಕ್ಕೆ ದೇವರು ಅನುಭವಕ್ಕೆ ಬರಲಿಲ್ಲ. ಸತ್ವಗುಣದೊಳಗೆ ಏನದ, ದ್ವೈತ ಭಾವ ಅದ. ಅವನಿಗೆ ಪೂಜೆ ಮಾಡೋದು, ಅವನ ಬಗ್ಗೆ ಧ್ಯಾನ ಮಾಡೋದು, ಅವನಿಗೆ ನಂಬೋದು. ನಿಮ್ಮಿಂದ ಅವ ಭಿನ್ನ ಇದ್ದದಕ್ಕೆ ಅವನ್ ಪೂಜೆ ಮಾಡ್ತೀರಿ, ನಿಮ್ಮಿಂದ ಅವ ಭಿನ್ನ ಇದ್ದದಕ್ಕೆ ಅವನ್ ಧ್ಯಾನ ಮಾಡ್ತೀರಿ, ನಿಮ್ಮಿಂದ ಅವ ಭಿನ್ನ ಇದ್ದದಕ್ಕೆ ಅವನಿಗೆ ನಂಬುತ್ತೀರಿ. ನೀವೇ ಅವನಿದ್ದಾಗ ಯಾರಿಗೆ ನಂಬುತ್ತೀರಿ? ನೀವೇ ಅವನ ಸ್ವರೂಪ ಅಂತ ತಿಳಿದಾಗ ಯಾರು ಪೂಜೆ ಮಾಡ್ತೀರಿ? ನೀವೇ ಅವನ ಸ್ವರೂಪ ತಿಳಿದಾಗ ಯಾರ್ದ ಧ್ಯಾನ ಮಾಡ್ತೀರಿ? ನೀವೇ ಅವನ ಸ್ವರೂಪ ಅಂತ ತಿಳಿದೊತ್ನಾಗ ಯಾರಿಗೆ ನಮಸ್ಕಾರ ಮಾಡ್ತೀರಿ? ಯಾವಾಗ ನೀವು ಆ ಜೀವಾತ್ಮನಿಗೆ ಆ ದೇವನಲ್ಲಿ ಐಕ್ಯತೆ ಭಾವ ಹುಟ್ಟುವುದೋ ಆವಾಗ ಅವನು ವ್ಯಕ್ತ ಆಗ್ತಾನ. ಎಲ್ಲಿ ತನಕ ಆ ಪರಮಾತ್ಮನಲ್ಲಿ ಐಕ್ಯತೆ ಭಾವ ಹುಟ್ಟುವುದಿಲ್ಲವೋ ಅಲ್ಲಿಯ ತನಕ ಅವನು ಏನ್ ಮಾಡ್ತಾನ? ಅವ್ಯಕ್ತವಾಗಿರ್ತಾನ. ಹೆಂಗ್ ಮಾಡ್ತೀರಿ?
ಜೀವ ಏನಾಗಬೇಕೀಗ? ತ್ರಿಗುಣಾತೀತ ಆಗಬೇಕು. ತ್ರಿಗುಣಾತೀತ ಆಗದಂದ್ರೇನು? ಪರಮಾತ್ಮನ ಸ್ವರೂಪ ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಆಗ್ಬೇಕು. ಅವ ಎಲ್ಲಿ ತನಕ ಈ ಒಂದು ಪರಮಾತ್ಮನನ್ನ ತನ್ನಿಂದ ಭಿನ್ನವಾಗಿ ಹೊರಗಿಟ್ಟು ಪೂಜೆ ಮಾಡೋದು, ತನ್ನೊಳಗೆ ಅಂತರಂಗದೊಳಗೆ ಇಟ್ಕೊಂಡು ಪೂಜೆ ಮಾಡೋದು, ತನ್ನಿಂದ ಭಿನ್ನವಾಗಿ ಭೇದ ಭಾವ ಎಲ್ಲಿ ತನ ಇರ್ತದ ಅಲ್ಲಿ ತನ ಅವ್ಯಕ್ತವಾಗಿಯೇ ಇರ್ತಾನೆ. ಗೊತ್ತಾಯ್ತಾ ಕಾರಣಗಳು? ಗಟ್ಟಿಯಾಗಿ ತಿಳ್ಕೊಬೇಕಪ್ಪ. ಹೇಳದೆ ಹೇಳ್ತೀನಿ, ನೀವು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಪರಮಾತ್ಮ ಹೇಳ್ರಿ. ಆಗಂದಿಲ್ಲ. ಇದು ಯಾವ ಗುಣ? ಇದು ಸತ್ವಗುಣ. ಸತ್ವಗುಣ ಇರೋ ತನಕ ಅವ ದೇವರ ಪೂಜೆ ಮಾಡ್ಕೊತೇ ಇರ್ತಾನ. ಇವ ಪೂಜೆ ಮಾಡ್ಕೊತಿರ್ತಾನ, ಧ್ಯಾನ ಮಾಡ್ಕೊತಿರ್ತಾನ, ಅವನಿಗೆ ನಂಬಿರ್ತಾನ, ಅವನದೇ ತಪಸ್ ಮಾಡ್ತಾನ, ಎಲ್ಲ ಮಾಡ್ತಾನ. ಅವ ಏನ್ ಮಾಡಿದ್ರು ಅವ ಇವನಿಗೆ ಅಂತ ಸಿಗಲ್ಲ. ಮತ್ತೆ ಎರಡನೇದ್ದೇನು? ಎರಡನೇ ಕಾರಣ ಏನು? ನಂಬಿಕೆ, ಅಪನಂಬಿಕೆ ಪರಿಪೂರ್ಣ ಇಲ್ಲದಕ್ಕ, ದೃಢವಾದ ಶ್ರದ್ಧೆ, ದೃಢವಾದ ನಂಬಿಕೆ ಇಲ್ಲದ ಕಾರಣ ಆ ಪರಮಾತ್ಮ ನಮಗೆ ಸಿಗಲ್ಲ. ನಮ್ಮ ಸಂಗಟ ಕೂತು ಪಾಠ ಕೇಳ್ತೀರಿ, ಸದ್ಭಾವ ಇದ್ದರೆ ಕೂತು ಕೇಳ್ತೀರಿ. ನಿಮ್ಮಲ್ಲಿ ಭಾವನೆ ಅಭಾವ ಇತ್ತು ಅಂತಂದ್ಮೇಲೆ ನಾನು ಏನಾರ ಒಂದು ಪಟಕ್ಕತ್ತ ಅಂದಿನಿ ಅಂತಂದ್ರ ನಾವು ಬ್ರಹ್ಮಜ್ಞಾನ ಕೇಳಕ್ ಹೋದ್ರೆ ಮಾರಿ ಬೈತಾನಪ್ಪ. ಏನ್ ಬೇಕಾದ್ರೆ ಬೈತಾನಂತ ಹೇಳಕ್ಕೆ ಬಿಟ್ಬಿಟ್ರಿ ಅಂತಂದ್ರ ಕಳ್ಕೊಳ್ಳೋದು ಯಾರು? ಮತ್ತೆ ನಿಮಗೆಲ್ಲ ಆತದು, ನಮ್ಗೇನಾಗ್ತದ ಅಲ್ಲಿ? ನಿಮ್ಗ ಎಲ್ಲಿ ತನಕ ಬೆಲೆ ಅಂತಂದ್ರ ಗುರುವಿನ ಸಾನ್ನಿಧ್ಯದಾಗ ಇರೋ ತನಕನೇ ನಿಮಗೆ ಬೆಲೆ ಮತ್ತು ಆನಂದ. ತಲೆ ಮೇಲಿನ ಕೂದಲುಗಳಿದ್ದಂಗ ಆ ಕೂದಲಕ್ಕೆ ಬೆಲೆ, ತಲೆಯಾಗಿರೋ ತನಕನೇ ಆ ಕೂದಲಕ್ಕೆ ಬೆಲೆ. ಯಾವಾಗ ಆ ತಲೆಯೊಳಗಿನ ಕೂದಲ ಕತ್ತರಿಸಿ ಕೆಳಗೆ ಬೀಳ್ತಾವಲ್ಲ ಹಜಾಮರ ಅಂಗಡಿಯಾಗ, ಅದರಿಂದ ಬೇರ್ಪಡಿತು ಅಂತಂದ್ರೆ ಅದು ಏನಾಗ್ತದ? ಅದಕ್ಕೆ ಯಾವ ಬೆಲೆ ಇರ್ತದ? ಅವನೇ ಕತ್ತರಿಸಿದವನೇ ಕಾಲಾಗ ಹಾಕಿ ತುಳಿತಿರ್ತಾನ, ಒಯ್ದು ತಿಪ್ಪೆಗೆ ಚೆಲ್ತಾರ ಅಷ್ಟೇ. ಗುರುವಿನ ಸಾನ್ನಿಧ್ಯ ಯಾವುದೋ ಜನ್ಮದ ಪುಣ್ಯದಿಂದ ಸಿಕ್ಕಾಗ ಬೆಕ್ಕಾದು ಬರ್ಲಿ, ಅದು ಉರಿ ಬರ್ಲಿ ಸಿರಿ ಬರ್ಲಿ, ಗುರುವಿನ ಬಿಡಂಗಿಲ್ಲ, ಜೊತೆಯಾಗಿ ಇರಬೇಕು ಅಂತೇಳಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಇದ್ರಿ ಅಂತಂದ್ರೆ ಅಲ್ಲಿ ನಿಮಗ ಆನಂದ ಅನ್ನೋದು ಸಿಗುತ್ತವೆ. ಆ ನಿಷ್ಠೆನೇ ಇರಲಿಲ್ಲ, ಶ್ರದ್ಧೆನೇ ಇರಲಿಲ್ಲ, ಸುಮ್ಮನೆ ಎಲ್ಲರೂ ಬೆನ್ನ ಹತ್ತಿರತ್ ನಾವು ಬೆನ್ನ ಹತ್ತಿದ್ದೆವು, ಏನೋ ಒಂದು ಫರಕ್ ಬತ್ತು, ಆಯ್ತು ಬಿಟ್ಟು ದೂರ ಆದೇವು ಅಂತಂದ್ರೆ ಕಳ್ಕೊಳ್ಳೋದು ಯಾರು? ಯಾರು ದೂರ ಆಗಿರೋ ಅವ್ರಿಗೆ ಕಳ್ಕೊತಾರೆ. ಈ ರೀತಿ ತಿಳ್ಕೊಂಡು ಮತ್ತೆ ಪರಮಾತ್ಮ ನಮಗ ಅವ್ಯಕ್ತ ಆಗ್ತಾ ಇಲ್ಲ ಅಂದ್ರೆ ವ್ಯಕ್ತ ಆಗ್ತಾ ಇಲ್ಲ ಅಂತಂದ್ರೆ ಯಾಕಾಗ್ತಾ ಇಲ್ಲ? ಲೌಕಿಕ ವಿಷಯ ಭೋಗದಲ್ಲಿ ಮುಳುಗಿದ್ದಕ್ಕೆ. ಹೌದಾ? ಜೀವನ ತಮೋಗುಣ ಹೆಚ್ಚಾದಾಗ ವಿಷಯ ವಿಲಾಸಿಯಾಗಿ ಪರಮಾತ್ಮನ ಬಾಣ ಆಗುವುದಿಲ್ಲ. ಪರಮಾತ್ಮನ ಮೇಲೆ ನಂಬಿಕೆ ಸರಿಗಿಲ್ಲದಕ್ಕೆ ಪರಮಾತ್ಮನ ಬಾಣ ಆಗುವುದಿಲ್ಲ. ಪರಮಾತ್ಮನನ್ನ ನಂಬಿ ಆ ಪರಮಾತ್ಮನನ್ನ ತನ್ನಿಂದ ಭಿನ್ನ ಅಂತ ತಿಳಿದು ನಂಬಿದ್ದಕ್ಕ, ಸತ್ವಗುಣ ಇದ್ದದ್ದಕ್ಕ ಆವಾಗಲೂ ಪರಮಾತ್ಮನ ಬಾಣ ಆಗಲಿಲ್ಲ. ಈಗ ಪರಮಾತ್ಮ ಅಪರೋಕ್ಷದನೋ ಪರೋಕ್ಷ ಅದನೋ?
ಪ್ರತ್ಯಕ್ಷದನ ಅಪ್ರತ್ಯಕ್ಷದನ? ಪರಮಾತ್ಮ ಪ್ರತ್ಯಕ್ಷದನು ಅಪ್ರತ್ಯಕ್ಷದನು? ಅಪ್ರತ್ಯಕ್ಷ ಇಲ್ಲ, ಪ್ರತ್ಯಕ್ಷನೇ ಅದನ. ಕೂಸಿನ ತಾಯಿ ಕೂಸಿನ ಎದುರು ಪ್ರತ್ಯಕ್ಷನೇ ಅದಳ ಏನ ಅಪ್ರತ್ಯಕ್ಷ ಅದಳ? ಪ್ರತ್ಯಕ್ಷನೇ ಅದಳ. ಕೂಸಿನ ತಾಯಿ ಕೂಸಿನ ಎದುರ ಪ್ರತ್ಯಕ್ಷ ಇದ್ದಾಗ್ಯೂ ಕೂಡ ಆ ಮಗು ಆ ಆಟದ ಸಾಮಾನುಗಳು ತಗೊಂಡು ಆಡ್ಕೋತಿದ್ದಕ್ಕ ಏನಾಗ್ಯದ, ತಾಯಿಯ ಮರು ಆಗ್ಬಿಟ್ಟದ ಅದಕ್ಕೆ. ತಾಯಿ ಎದುರೇ ಅದಳ, ತಾಯಿ ಕಡೆ ಲಕ್ಷ್ಯ ಇಲ್ಲ ಅದಕ್ಕ. ಯಾಕಂದ್ರೆ ಆಟದ ಸಾಮಾನು ಆಟದಾಗ ಅದು ತಾಯಿನ ಮರೆತು ಬಿಟ್ಟದ. ರೊಕ್ಕ ರೂಪಾಯಿ ಬಂಗಾರ, ಹೆಂಡತಿ ಮಕ್ಕಳು ಸಂಸಾರ, ಗಂಡ ಹೆಂಡತಿ ಪ್ರಚಾರ, ಮತ್ತಿನ್ನೇನೇನು ಅದಾವಲ್ಲ ಅಧಿಕಾರ, ಮಣ್ಣು ಮಸಿ ಎಲ್ಲ ಓಟು ಏನದಾವ, ಇವೇ ಭಾರಿ ಬಿಜಿ. ಇವುದ್ರೊಳಗ ಮುಳುಗಿದ್ದಕ್ಕೆ ಏನಾಗ್ಬಿಟ್ಟದ, ಅವನು ಮರುವಾಗ್ಬಿಟ್ಟದ. ಇದು ಏನು ಜೀವನ ಸಮಸ್ಯೆಯನ್ನು ತಮೋಗುಣ ತನ್ನ ಸುತ್ತಮುತ್ತಲೂ ಆವರಿಸಿದ ತಮೋಗುಣದ ಕಾರಣ ಲೌಕಿಕ ಭೋಗದಲ್ಲಿ ಮುಳುಗಿದ ಕಾರಣ ಪರಮಾತ್ಮ ಭಾನ ಆಗ್ತಾ ಇಲ್ಲ. ಹೆಂಗಾಗಬೇಕಪ್ಪ? ಕಟ್ಟುಕೊಂಡು ಹೆಂಡತಿ ಇದ್ರು ಸಹಿತ ಅಕ್ಕಿ ಒಳಗ್ ಪರಮಾತ್ಮ ಅದನ ಇಲ್ಲ. ನಾವ್ ಏನ್ ಮಾಡ್ಬಿಟ್ಟಿವಿ, ಹೆಂಡತಿ ಅಂತೇಳಿ ಅದು ಭೋಗ ವಸ್ತುವಿನ ಗಟ್ಲೆ ಬಳಸುವಾಗ ಅಲ್ಲಿ ಪರಮಾತ್ಮ ಎಲ್ಲಿ ಕಾಣ್ತಾನ? ಕಾಣಂಗಿಲ್ಲ. ಅದನ್ನು ಒಂದು ಪರಮಾತ್ಮ ಅನ್ನೋದು ಗಮನದಲ್ಲಿ ಇಟ್ಟುಕೊಂಡು ಭೋಗಿಸಿದಾಗ ಆ ಭೋಗ ಏನಾಗ್ತದ, ಪ್ರಸಾದ ಆಗ್ತದ. ಪ್ರಸಾದ, ಆ ಪ್ರಸಾದದಿಂದ ಪ್ರಸನ್ನತೆ ಉಂಟಾಗ್ತದೆ. ನೋಡ್ರಿ ಹೆಂಗ ವಿಚಾರ. ಪ್ರತಿಯೊಂದು ವಿಷಯಗಳಲ್ಲಿ ಆ ಪರಮಾತ್ಮನನ್ನ ನೀವು ಸ್ಮರಿಸಿ ಆ ವಿಷಯವನ್ನು ಭೋಗಿಸಿದ್ರಿ ಅಂತಂದ್ರ ಅದು ಪ್ರಸಾದ ಆಗ್ತದ. ಅದು ನಿಮಗೆ ಪ್ರಸನ್ನತೆಯನ್ನು ಉಂಟು ಮಾಡ್ತದ. ಯಾವಾಗ ನೀವು ಪ್ರಸನ್ನತೆ ಆಗ್ತೀರಿ, ಆವಾಗ ನೀವೇನಾಗ್ತೀರಿ, ಪರಮಾತ್ಮನ ಸ್ವರೂಪನೇ ಆಗ್ತೀರಿ. ಆನಂದ ಅಂದ್ರೆ ಪರಮಾತ್ಮನ ಸ್ವರೂಪನೇ. ತತ್ವ ಚಿತ್ತು ಆನಂದ. ನೀವು ಆನಂದವಾಗಿರುವಾಗ ಪರಮಾತ್ಮನ ಸ್ವರೂಪನೇ ಇರ್ತೀರಿ. ದುಃಖಿ ಆದಾಗ ಜೀವನ ಸ್ವರೂಪ ಇರ್ತೀರಿ. ಒಂದನೇದ್ದು ವಿಷಯ ಭೋಗದಲ್ಲಿ ಮುಳುಗಿದಾಗ, ಅಂದ್ರೆ ತಮೋಗುಣದ ಪ್ರಭಾವ ಹೆಚ್ಚಾಗಿ, ರಜೋಗುಣದ ಪ್ರಭಾವ ಹೆಚ್ಚಾಗಿ ವಾಮದೇವರ ಅದನ ಅನ್ನೋದು, ವಾಮದೇವರಿಲ್ಲ ಅನ್ನೋದು, ಅಪ್ಪ ಅಪ್ಪ ಗುರುವೇ ಗುರುವೇ ಅಂತ ಹೇಳಕ್ಕೆ ನಮಗ ಮುಂದೆ ಗುರು ಅನ್ನೋದು. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನನಗ್ ಬೈಯವ್ರು ನಿಮ್ ಸಂಗಟ ಎಲ್ಲಾರ ಸಿಕ್ಕರಂದ್ರೆ ಅವ್ರ ಸಂಗಟ ನೀವು ಕೂಡ ಬೈಕೋತ್ ಹೋಗ್ಬಿಡೋದು. ಹಿಂಗಂತಾನ ಹಂಗಂತಾನ ಹಿಂಗ ಹೇಳ್ತಾನ ಹಂಗ. ಬೈಯವ್ರ ಸಂಗಟ ಬೈಯೋದು, ಹೊಗಳವ್ರ ಸಂಗಟ ಹೊಗಳೋದು. ಹಿಂಗಿದ್ದಾಗ ಹೆಂಗಾಗ್ತದೆ? ಯಾವಾಗ ನಿಮಗ ಶ್ರದ್ಧೆ ಸರಿಯಾಗಿ ಇತ್ತು ಅಂತಂದ್ರೆ ಯಾರ ಬೈಯವ್ರು ಸಿಕ್ಕರಂದ್ರ ಅವ್ರಂತವ್ರಲ್ಲ, ಅವ್ರಿಗೆ ಹಂಗಂದ್ರೆ ತಪ್ಪಾಗ್ತದ ಅಂತೇಳಿ ಖಂಡಿಸ್ತಾರ. ಆ ರೀತಿ ಖಂಡಿಸಿದ್ರ ಆ ಗುರುವಿಗೆ ಕೊಟ್ಟ ಜ್ಞಾನ ಉಪಯೋಗ ಆಗ್ತದ. 4 ಮಂದಿ ಬೈಯವ್ರು ಸಿಕ್ಕ ಕೂಡ್ಲೆ ಅವ್ರ ಸಂಗಟ ಕೂಡಿ ಇವನು ಬೈದ್ನಂತಂದ್ರೆ ಎಲ್ಲಾ ಓಟು ವಿಚಾರ ಸಾಗರ ನಮ್ ಬಲ್ಲಿ ಕಲ್ತಕ್ಕೆ ನಮ್ಗೆ ಬೈದ್ ಬಿಟ್ನಂದ್ರ ಅದು ಏನು ಉಪಯೋಗ ಆಗ್ತದ? ಅವನಿಗೆ ಶ್ರದ್ಧೆ ಇಲ್ಲದ ಜ್ಞಾನ. ಹಿಂಗ ಅದೇನದ, ರಜೋಗುಣ ಏನ್ ಮಾಡ್ತದ, ದೃಢವಾದ ನಂಬಿಕೆ ಇಲ್ಲದಂಗ ಮಾಡ್ತದ. ಹೀಗಾಗಿ ಪರಮಾತ್ಮ ನಮ್ಮ ಅನುಭವಕ್ಕೆ ಬರಲ್ಲ. ಅವನು ಪ್ರತ್ಯಕ್ಷವಾಗಿಯೇ ಇದ್ದಾನೆ,
ಆದ್ರೆ ಅವನ ಬಗ್ಗೆ ನಮಗೆ ನಂಬಿಕೆ ಸರಿಗಿಲ್ಲದಕ್ಕೆ ಆತ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಪ್ರತ್ಯಕ್ಷವಾಗಿ ಪರಮಾತ್ಮನೇ ಎಲ್ಲಾ ವಸ್ತುಗಳ ರೂಪದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಇದ್ದಾನೆ. ಆ ವಸ್ತುಗಳಲ್ಲಿ, ಆ ಕಾಲದಲ್ಲಿ, ಆ ದೇಶದಲ್ಲಿ, ಆ ಜೀವಿಗಳಲ್ಲಿ, ಆ ವ್ಯಕ್ತಿಗಳಲ್ಲಿ ಅವನನ್ನು ಕಾಣುವ ಒಂದು ಗುಣ ನಮಗೆ ಬರ್ಲಾರ್ದಕ್ಕ ನಮಗ ಅವೆಲ್ಲ ನಾಮರೂಪ ವಸ್ತುಗಳ ಭೋಗದೊಳಗೆ ಮುಣಿಗಿಬಿಟ್ಟಿವಿ. ಹೀಗಾಗಿ ಪರಮಾತ್ಮ ನಮಗೆ ಅನುಭವಕ್ಕೆ ಬರಲ್ಲ. ಮೂರನೇದ್ದೇನದ, ಪರಮಾತ್ಮನನ್ನ ನಂಬಿವಿ, ಆದರೆ ಅವನನ್ನ ನಮ್ಮ ಸ್ವರೂಪ ಅಂತ ತಿಳ್ಕೊಂಡಿಲ್ಲ. ಅವನೇ ಬೇರೆ, ನಾವೇ ಬೇರೆ ಅಂತೇಳಿ ನಂಬಿವಿ. ಅವನೇ ಬೇರೆ, ನಾವೇ ಬೇರೆ ಅಂತ ನಂಬಿದ್ದಕ್ಕೆ ಏನಾಗ್ಯದ ಹಣ ಬರ? ಇವನಿಗೆ ಏನ್ ಬೇಕು ಲೌಕಿಕ ಭೋಗಗಳನ್ನು ಅವನು ಕೊಟ್ಟಾನೆ ಹೊರತು ಅವ ತನ್ನನ್ನು ತಾನು ಕೊಡಂಗಿಲ್ಲ, ತನ್ನಂತೆ ನಮ್ಮನ್ನು ಮಾಡ್ಕೊಳ್ಳಂಗಿಲ್ಲ. ಇವ ಮಾಡಿದ ಪುಣ್ಯಕ್ಕೆ ತಕ್ಕಂತೆ ಫಲ ಕೊಟ್ಬಿಡ್ತಾನ ನಾವು ಅಷ್ಟೇ. ಅವನಿಗೆ ನಂಬಿ ನೀವು ಪೂಜೆ ಮಾಡಿದ್ರೆ ಅವ ನಿಮ್ದೇನ್ ಪುಣ್ಯ ಮಾಡ್ತೀರ ಅದು ಫಲ ಕೊಡ್ತಾನೆ ಹೊರತು ತನ್ನಂತೆ ಅವ ಮಾಡ್ಕೊಳ್ಳಂಗಿಲ್ಲ, ಸಮರಸ ಮಾಡ್ಕೊಳ್ಳಂಗಿಲ್ಲ. ಅದಕ್ಕೆ ಈ ಸತ್ವ, ರಜ, ತಮೋ ಎನ್ನುವ ಗುಣಗಳು ಈ ಜೀವನಿಗೆ ಆವರಿಸಿದ ಕಾರಣ ಆ ಪರಮಾತ್ಮ ನಮ್ಮಲ್ಲಿ ಅಪರೋಕ್ಷವಾಗಿಯೇ ಇದ್ದಾಗ್ಯೂ ಕೂಡ ಆತ ನಮ್ಮ ಅನುಭವಕ್ಕೆ ಬರುತ್ತಿಲ್ಲ. ನಮ್ಮ ಅನುಭವಕ್ಕೆ ಬರಲಾರ್ದು ನಮ್ಮ ವೀಕ್ನೆಸ್ ಆದೆ ಹೊರತು ಆತ ಪ್ರತ್ಯಕ್ಷವಾಗಿಲ್ಲ, ಆತ ಪರೋಕ್ಷವಾಗಿದ್ದಾನೆ ಅಂತ ಹೇಳುವ ಅಭಿಪ್ರಾಯ ನಮ್ಮಲ್ಲಿ ಬಂದ್ಬಿಟ್ಟತಿ. ಅವ ಅಪ್ರತ್ಯಕ್ಷವಾಗಿದ್ದಾನೆ ಅಂತ ಹೇಳುವ ಅಭಿಪ್ರಾಯ ಬಂದವು, ಅವ ಇಲ್ಲ ಅಂತ ಹೇಳುವ ಅಭಿಪ್ರಾಯ ಬಂದವು. ಅದು ಹ್ಯಾಂಗಾಗ್ಯದ ಅಂತಂದ್ರ, ಸೂರ್ಯ ಕಣ್ಣೆದ್ರೆ ಅದನ್ನ 2-3 ಗಂಟೆ ಸುಮಾರಿಗೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ರೆ ಕಣ್ಣೆದ್ರೆ ಸೂರ್ಯ ಇರ್ತಾನೆ. 10 ಗಂಟೆ ಸುಮಾರಿಗೆ ಪೂರ್ವಕ್ಕೆ ಮುಖ ಮಾಡಿದ್ರೆ ಕಣ್ಣೆದರಿಗೆ ಸೂರ್ಯ ಇರ್ತಾನೆ. ಆದರೆ ನಿಮ್ಮ ಒಂದು ಬೆರಳು ತಗೊಂಡು ನಿಮ್ಮ ಕಣ್ಣಿಗೆ ಇಟ್ಕೊಂಡಿರಿ. ನಿಮ್ಮ ಬೆರಳು ನಿಮ್ಮ ಕಣ್ಣಿಗೆ ಇಟ್ಕೊಂಡು ಆ ಕಣ್ಣು ಮುಚ್ಚಿಕೊಂಡದ್ದಕ್ಕೆ ಆ ಸೂರ್ಯ ನಿಮಗ ಕಾಣ್ಲಿಕ್ಕತ್ತಾನ. ಆದ್ರೆ ಅವ ಏನಾಗ್ಯದ, ಕಣ್ಣು ಮುಚ್ಚಿದ್ದಕ್ಕೆ ನಿಮ್ಮ ಅನುಭವಕ್ಕೆ ಅವ ಬರ್ತಾ ಇಲ್ಲ. ಏನ್ ಸೂರ್ಯ ಕಣ್ಣು ಮುಚ್ಚನ? ನಿಮ್ಮ ಬಟ್ಟಿನಿಂದ ನೀವು ಕಣ್ಣು ಮುಚ್ಚಿಕೊಂಡಿರಿ. ಸತ್ವ, ರಜ, ತಮ ಎನ್ನುವ ಅಶಕ್ತತೆಗಳಿಂದ ನಿಮ್ಮ ಕಣ್ಣು ನೀವು ಮುಚ್ಚಿಕೊಂಡಿರಿ. ಮುಚ್ಚಿಕೊಂಡಿಕ್ಕೆ ಅವ ಕಾಣ್ತಾ ಇಲ್ಲ, ಅವ ಅವ್ಯಕ್ತ ಅದನ ಅಂತ. ಅವ ವ್ಯಕ್ತನೇ ಅದನ, ಪರಮಾತ್ಮ ವ್ಯಕ್ತನೇ ಅದನ. ಅವ ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದ್ರ, ಆ ವ್ಯಕ್ತನನ್ನ ನೋಡುವುದಕ್ಕ ನಮ್ಮೊಳಗ ಪರೆಗಳದವಲ್ಲ ಇವು, ಸತ್ವ, ರಜ, ತಮ. ಈ ಪರೆಗಳ ಕಾರಣ, ನಮ್ಮ ಕಣ್ಣಿಗಿರುವ ಪರೆಗಳ ಕಾರಣ ಅವ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಈ ಪೊರೆಗಳು ನಾವು ತೆಕ್ಕೋಬೇಕು ಅಂತಂದ್ರೆ ಒಂದೇ ಒಂದು ಸೂತ್ರ, ಪರಮಾತ್ಮ ಅಂತ ಒಬ್ಬವನಿದ್ದಾನೆ ಅಂತ ಗಟ್ಟಿಯಾಗಿ ನಂಬಬೇಕು. ಅವ ಹೆಂಗದನ? ಅವ ಎಲ್ಲಾ ಕಡೆ ಅದನ, ಎಲ್ಲಾ ನಾಮಗಳಲ್ಲಿ ಅವನೇ ಅದನ, ಎಲ್ಲಾ ರೂಪಗಳಲ್ಲಿ ಅವನೇ ಅದನ, ಎಲ್ಲಾ ವಸ್ತುಗಳಲ್ಲಿ ಅವನೇ ಅದನ, ಎಲ್ಲಾ ಕಾಲಗಳಲ್ಲಿ ಅವನೇ ಅದನ, ಟೈಮು, ಸ್ಪೇಸು, ಎಲ್ಲಾ ದೇಶಗಳಲ್ಲಿ ಅವನೇ ಅದನ, ಎಲ್ಲಾ ಕಡೆ ಅವನೇ ಇದ್ದವ. ಅವ ನನ್ನೊಳಗಿರ್ಲಿಕ್ಕಿಲ್ಲೇನು? ನನ್ನೊಳಗೂ ಅದನ, ನಮ್ಮ ಮನಸ್ಸಿನಾಗೂ ಅವನೇ ಅದನ, ನನ್ನ ಬುದ್ಧಿ ಒಳಗೂ ಅವನೇ ಅದನ, ನಮ್ಮ ಕಣ್ಣೊಳಗೂ ಅವನೇ ಅದನ, ಕಾಲೊಳಗೂ ಅವನೇ. ಅವ ಅದನಂತ ಹೆಂಗ್ ಹೇಳ್ತಪ್ಪ ಅಂತಂದ್ರ, ಕಿವಿ ಅವ ಅದನಂತೆ ಕೇಳಿಸ್ಲಕತ್ತವ, ಮನಸ್ಸು ಅವ ಅದನಂತೆ ಸಂಕಲ್ಪ ವಿಕಲ್ಪ ಮಾಡ್ಲಿಕ್ಕತ್ತದ, ಬುದ್ಧಿ ಅವ ಅದನಂತೆ ಏನ್ ಮಾಡ್ಲಿಕ್ಕತ್ತದ, ನಿಶ್ಚಯ ಮಾಡ್ಲಿಕ್ಕತ್ತದ, ಆಸಕ್ತಿ ಅವ ಅದನಂತೆ ಕ್ಯೂರಿಯಾಸಿಟಿ ಹೊಂದಲಿಕ್ಕತ್ತದ, ಅಹಂಕಾರ ಅವ ಅದನಂತೆ ಅಭಿಮಾನ ಪಡ್ಲಿಕ್ಕತ್ತದ, ಚಿತ್ತ ಅವ ಅದನಂತೆ ತನ್ನ ಸ್ಮೃತಿ ಒಳಗ ಸಂಸ್ಕಾರಗಳನ್ನ ತುಂಬಿಕೊಳ್ಳಕತ್ತದ. ಅವನೇ ಇದ್ದಿದ್ದಿಲ್ಲ ಅಂತಂದ್ರೆ ಇವೆಲ್ಲ ಏನ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಅವ ಅದನಂತೆ ಇವೆಲ್ಲ ನಡೆದವ, ಅವ ಅದನಂತೆ ಇವೆಲ್ಲ ನಡೆದವ. ಅವ ಯಾರು?
ಅವ ಯಾರು? ಐ ಆಮ್ ದ್ಯಾಟ್, ನಾನೇ ಅದು ಇದ್ದೇನೆ. ಐ ಆಮ್ ದ್ಯಾಟ್, ನಾನೇ ಅದು ಇದ್ದೇನೆ, ನಾನೇ ಅದು ಇದ್ದೇನೆ. ಏನಾಯ್ತ್ರಿ? ಅದು ನಾನೇ ಇದ್ದೇನೆ ಅಂತೇಳಿ ಅನುಸಂಧಾನ ಮಾಡಿಕೊಂಡಾಗ ತ್ರಿಗುಣಾತೀತ ಆಗ್ತೀವಿ. ನಮ್ಮ ಸ್ವರೂಪನೇ ಅದು. ಜೀವನೇ ಶಿವ, ಶಿವನೇ ಜೀವ, ಆ ಜೀವನೇ ನಾನು, ಶಿವನೇ ನಾನು. ಈ ರೀತಿ ತಿಳ್ಕೊಂಡಾಗ ಅವನ ಸ್ವರೂಪ ನಾವು ಆದಾಗ ನಮ್ಮೊಳಗೆ ಐಕ್ಯತೆ ಭಾವ ಉಂಟಾಗಿ ಆತನ ಅನುಭವ ನಮಗೆ ಉಂಟಾಗುತ್ತದೆ. ಎಲ್ಲಿ ತನಕ ಅವನೇ ಬೇರೆ ನಾವೇ ಬೇರೆ ಅಂತೇಳಿ ಅವನಿಗೆ ಸೆಪರೇಟ್ ಇಟ್ಟು ಅವನನ್ನು ನಂಬಿ ಪೂಜೆ ಪ್ರಾರ್ಥನೆ ಧ್ಯಾನ ಮಾಡಿದೆವಂತಂದ್ರೆ ಏನಾಗ್ತದ? ಅವ ನಮ್ಮ ಅನುಭವಕ್ಕೆ ಬರಲ್ಲ. ಗೋರ ಕುಂಬಾರನ ಕತಿ ಗೊತ್ತದಲ್ಲ, ನಾಮದೇವ್. ಏನದ ಹೇಳ್ರಿ ಮತ್ತೆ. ಕೆಲಸ ಮಾಡ್ತಿರ್ತಾನ, ದೇವರಲ್ಲಿ ಬಹಳ ಒಂದು ಭಕ್ತಿ ಇರ್ತದೆ. ಮನೆ ತುಳಿದ ಒಂದು ಬರ್ತೈತ್ರಿ ನಡುವ ಹಾಕಿ ತೋಳ್ಬೇಕ ಅವಾಗ ಅಷ್ಟ ದೇವರಲ್ಲಿ ನೀರಾಗ್ತಿರ್ತಾನ. ಅವ್ರ ಕಾಲದಾಗ ಒಬ್ಬವ ನಾಮದೇವ ಅಂತೇಳಿ ಕೃಷ್ಣನ ಭಕ್ತಿರ್ತಾನ. ಆ ನಾಮದೇವ ಕೃಷ್ಣಗ ವಿಠಲ ಅಂತೇಳಿ ಕರೆದ್ರ ಆ ಗುಡಿಯಾಗಿಂದು ದೇವರು ಹೊರಗೆ ಬಂದು ಇವನ್ ಸಂಗಟ ಹೊರಗೆ ಬಂದು ಅಡ್ಡಾಡ್ತಾನ. ಇವನ್ ಜೊತೆಗೂಡಿ ಊಟ ಮಾಡ್ತಾನ, ಇವನ್ ಸಂಗಟ ಆಟ ಆಡ್ತಾನ. ಆಮೇಲೆ ಇವನ್ನೆಲ್ಲ ಮುಗಿದ್ಮೇಲೆ ಮತ್ತೆ ಒಳ್ಳೆ ಗುಡಿಯಾಗ ಹೋಗ್ತಾನ. ನಾಮದೇವನ ಸಂಗಟ ಆ ರೀತಿಯಾದಂತ ವ್ಯವಹಾರ ಇರ್ತದ. ವಿಠಲಂದು ಪಂಡ್ರಾಪುರ ವಿಠಲ. ಅವನಿಗೇನಾಯ್ತು? ನಾ ಕರೆದ್ರೆ ವಿಠಲ ಅಂತ ಕರೆದ್ರೆ ಅವ ಬಂದೇ ಬಿಡ್ತಾನ ಅಂದ್ಮೇಲೆ ನಾನೇ ಭಾರಿ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟು. ಆದ್ರ ನಾಮದೇವನಿಗೆ ವಿಠಲನೇ ನಾನು, ನಾನೇ ವಿಠಲ ಅಂತ ಏಕೋಭಾವ ಇಲ್ಲ. ಅವನಿಗೇನಂತಾರ? ಭಕ್ತ ನಾಮದೇವ ಅಂತಾರ ಅವನಿಗೆ. ಭಕ್ತ ನಾಮದೇವ ಅಂತಂದ್ರೆ ಭಗವಂತನೇ ಬೇರೆ, ಭಕ್ತನೇ ಬೇರೆ. ಅಲ್ಲಿ ಏನಾಯ್ತು? ಇವನು ತಲೆಂದು ಸೊಕ್ಕ ಇಳಿಸ್ಬೇಕಂತೇಳಿ ಜ್ಞಾನದೇವ ಮಹಾರಾಜರು ಬಂದು ಗೋರಾ ಕುಂಬಾರನ ಮನೆಯೊಳಗ ಸತ್ಸಂಗ ಇಟ್ಕೋತಾರ. ಸತ್ಸಂಗ ಇಟ್ಕೊಂಡು ಎಲ್ಲ ಸಂತರಿಗೆ ಮಹಾತ್ಮರಿಗೆ ಎಲ್ಲರಿಗೆ ಇನ್ವಿಟೇಷನ್ ಕೊಡ್ತಾರ. ಎಲ್ಲ ಸಂತರಿಗೆ ಮಹಾತ್ಮರಿಗೆ ಇನ್ವಿಟೇಷನ್ ಕೊಟ್ಟ ಮೇಲೆ ಎಲ್ಲರೂ ಬಂದು ಕೂತಿರ್ತಾರ. ಅವಾಗ ಇವ ನಾಮದೇವ ಬರ್ತಾನ. ಇವ ಕರೆದ್ರೆ ದೇವರೇ ಬರ್ತಾನಂತಂದ್ಮೇಲೆ ಅವ ಯಾರಿಗೆ ನಮಸ್ಕಾರ ಮಾಡೋದೇ ಬೇಕಾಗಿಲ್ಲ. ಭಾರಿ ದೊಡ್ಡದು ತಲೆ ಹೊತ್ಕೊಂಡಿರ್ತಾನ. ಅವ ಏನೋ ಒಂದು ಘನ ಮನುಷ್ಯ ಅಂತ ಹೊತ್ಕೊಂಡು ಸೀದಾ ಬರ್ತಾನ. ಜ್ಞಾನ ದೇವರು ಕುಂತಿರ್ತಾರ, ದೊಡ್ಡವರು. ಅವ್ರಿಗೇನು ಗೌರವ ಕೊಡಲ್ಲ. ಸೀದಾ ಹೋಗಿ ಪೂರ್ತಿ ಮುಂದಿನ ಸಾಲಾಗ ಹೋಗಿ ಮುಂದೆ ಕೂತವ್ರಿಗೆ ಚಕ್ಕರಿಸಿ ನೋಡ್ಬಿಡ್ತಾನ. ಇವ ವಿಠಲನ ಭಕ್ತ ಬಹಳ ದೊಡ್ಡ ಮನುಷ್ಯ ಅದಾನ ಅಂತೇಳಿ ಮುಂದೆ ಕೂತವ್ರು ಎದ್ದು ಹಿಂದಕ್ಕೆ ಹೋಗ್ತಾರ. ಇವ ಮುಂದೆ ಕುಂದಿರ್ತಾನ, ಅತ್ಯಂತ ಗಂಭೀರವಾಗಿ ಕುಂತಿರ್ತಾನ. ಅವಾಗ ಜ್ಞಾನದೇವರು ಗೋರಾ ಕುಂಬಾರ ಕರೆದು ಕೇಳ್ತಾರ, ಏನಪ್ಪ ಗಡಿಗೆಗಳು ಸರಿಯಾಗಿ ಸುಟ್ಟವ ಇಲ್ಲ ಅಂತೇಳಿ ಗೊತ್ತು ಮಾಡ್ಕೋಬೇಕಾದ್ರೆ ಹ್ಯಾಂಗ ಗುರುತು ಮಾಡ್ಕೋತಿ ಗೋರಾ ಅಂತ ಕೇಳ್ತ. ಅವಾಗ
ಅವ ಒಂದೆರಡು ಕೋಲ್ ತೋರಿಸ್ತಾನ. ಈ ಕೋಲ್ಗಳು ತಗೊಂಡು ನಾವು ಗಡಿಗೆ ಹೊಡಿತೀವ್ರಿ, ಟಕ್ ಟಕ್ಕು ಅಂತಂದ್ರೆ ಇನ್ನ ಸುಟ್ಟಿಲ್ಲ ಅಂತೇಳಿ ಅವು ಸೆಪರೇಟ್ ಇಟ್ಟು ಮತ್ತೆ ಸುಡ್ತೀವಿ. ಟಂಗ್ ಟಂಗ್ ಅಂದು ಅಂತಂದ್ರ ಇವು ಸುಟ್ಟವ ಅಂತೇಳಿ ಅವು ಸೆಪರೇಟ್ ಮಾಡಿ ಮಾರಾಟ ಮಾಡ್ತೀವಿ. ಹಂಗ ಇಲ್ಲಿ ಸತ್ಸಂಗಕ್ಕೆ ಏನ್ ಬಂದವಲ್ಲ ಈ ಗಡಿಗೆಗಳು, ಇವುದ್ರಾಗ ಯಾವ ಸುಟ್ಟವ, ಯಾವ ಕಚ್ಚಾವ, ಯಾವ ಪಕ್ಕ ಅದಾವ ಅನ್ನೋದೊಂದು ಸ್ವಲ್ಪ ಹೇಳ್ಬೇಕಲ್ಲ ಅಂತನ ಜ್ಞಾನದೇವ. ಅವಾಗ ಗೋರ ಕುಂಬಾರ ಏನ್ ಮಾಡ್ತಾನ, ಆ ಕೋಲ್ ತಗೊಂಡು ಎಲ್ಲರ ತಲೆಗೆ ಒಂದೆರಡು ಡೇಟ್ ಹಾಕ್ತಾನೆ. ಟಂಗ್ 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 ಅಂತ ಹಾಕ್ತಿರ್ತಾನೆ. ಅವ್ ಟಂಗ್ ಟಂಗ್ ಸೌಂಡ್ ಆದಾಗೆಲ್ಲ ಏ ಪಕ್ಕ ಹಾಯ್, ಏ ಪಕ್ಕ ಹಾಯ್, ಏ ಪಕ್ಕ ಹಾಯ್ ಅಂತಿರ್ತಾನವ. ಯಾವಾಗ ನಾಮದೇವನ ಪಾಳಿ ಬರ್ತದ ಅವಾಗ, ಲೇ ಗೋರ, ನಂದು ಪಕ್ಕ ಕಚ್ಚ ಚೆಕ್ ಮಾಡೋಷ್ಟು ಧೈರ್ಯ ಏನು ನಿನಗ? ವಿಠಲ ಅಂತ ಕರೆದ್ರೆ ವಿಠಲನೇ ನನ್ನ ಸಂಗಟ ಬಂದು ಊರೆಲ್ಲ ಅಡ್ಡಾಡ್ತಾನೆ ಪಂಡ್ರಾಪುರದಾಗ, ನನಗೆ ನೀನು ಕಚ್ಚಾ ಅಂತ ಪರೀಕ್ಷೆ ಮಾಡ್ತೇನು ನೀ ನನಗ ಅಂತೇಳಿ ಅಂದ್ಬಿಡ್ತಾನ. ಅವಾಗ ಗೋರ ಕುಂಬಾರ ಏನ್ ಅಂದ್ಬಿಡ್ತಾನ, ನಾಮದೇವ ಕಚ್ಚಾ ಹಾಯ್ ಅಂದ್ಬಿಡ್ತಾನ. ಈ ನಾಮದೇವ ಕಚ್ಚಾ ಅವನ. ಎಲ್ಲರೂ ನಕ್ಕು ಬಿಡ್ತಾರ, ನಾಮದೇವ್ ಕಚ್ಚಾ ಹಾಯ್, ನಾಮದೇವ್ ಕಚ್ಚಾ ಹಾಯ್. ಅವಾಗ ಭಯಂಕರ ಅಪಮಾನ ಆಗ್ಬಿಡ್ತದ. ವಿಠಲ ವಿಠಲ ವಿಠಲನ ಗುಡಿಗೆ ಹೋಗ್ತಾನ. ವಿಠಲ ಹೊರಗೆ ಬರ್ತಾನ. ಹೊರಗೆ ಬಂದ್ಮೇಲೆ ಏನಾಯ್ತು ನಾಮದೇವ? ಏನಿಲ್ಲಪ್ಪ, ಅಪಮಾನ ಆಯ್ತು ನನಗ, ನಾಮದೇವ್ ಕಚ್ಚಾ ಹಾಯ್ ಅನ್ಲಕತ್ತಾರ. ನಾಮದೇವ್ ಕಚ್ಚಾ ಹಾಯ್ ಅಂತಂದ್ರೆ ಏನಾಯ್ತು? ನಾನು ನಿನ್ನನ್ನು ನಂಬಿದವ, ನನಗೆ ಕಚ್ಚಾ ಅಂದ್ರೆ ನನ್ನನ್ನು ನಂಬಿದ ದೇವರು ನೀನು ಕಚ್ಚಾ. ನೀನು ನನ್ನ ಜೊತೆಗೆ ಎಲ್ಲಾ ಕಡೆ ಅಡ್ಡಾಡ್ತಿದಿ, ನನ್ನ ಜೊತೆಗೆ ಗುಡಿಯಿಂದ ಹೊರಗೆ ಬರ್ತಿದಿ ಅಂತ ಎಲ್ಲರಿಗೂ ಗೊತ್ತಿದ್ರು ಸಹಿತ ನನಗೆ ಕಚ್ಚಾ ಅಂತಾರಂದ್ಮೇಲೆ ನಾನು ನಂಬಿದ ದೈವ ನೀನು ಕಚ್ಚಾ. ಯಾರಂದ್ರು? ಜ್ಞಾನದೇವರು ಅಂದ್ರು. ಗೋರ ಕುಂಬಾರನ ಕೈಲೇ ಅನಿಸಿದ್ರು ನನಗ ಕಚ್ಚಾ ಅಂತೇಳಿ. ಎಲ್ಲರೂ ನನಗೆ ನಾಮದೇವ್ ಕಚ್ಚಾ ಹಾಯ್ ಅನ್ಲಕ್ಕಾರ. ಅವಾಗ ವಿಠಲ ಹೇಳ್ತಾನ, ಜ್ಞಾನದೇವರು ಒಂದಾರ ಅಂತಂದ್ರ ಅದು ಸುಳ್ಳಲ್ಲಪ್ಪ. ನೀನು ಖರೇನೆ ಕಚ್ಚಾ ಅದಿ ಅಂದ್ಬಿಟ್ರು ವಿಠಲ. ಜ್ಞಾನದೇವ ಒಂದನಂತಂದ್ರ ಕಚ್ಚನೇ ಅದಿ ಬಿಡಪ್ಪ ನೀನು. ನಾನು ಕಚ್ಚಾ ಆದ್ರೆ ನನ್ನ ನಂಬಿದ ದೇವರು ನೀನು ಕಚ್ಚಾ ಅಂದ್ಬಿಟ್ಟವ. ಅವನ ಸಪೋರ್ಟ್ಲಿಂತ ಇವ ಪಕ್ಕ ಅಂತ ತಿಳ್ಕೊಂಡಿದ್ನಲ್ಲ, ಈಗ ಇವನೇ ಕಚ್ಚಾ ಅಂದ್ಮೇಲೆ ನಾನು ನಂಬಿದ ದೇವರು ನೀನು ಕಚ್ಚಾ ಅಂದ. ಅದಕ್ಕೆ ವಿಠಲ ಹೇಳ್ದ, ನಮ್ದು ಪಕ್ಕ ರೂಪ ಏನದ, ಜಗದಗಲ ಮುಗಿಲಗಲ ವಿಶ್ವ ವ್ಯಾಪಕ ಅದಪ್ಪ ನಮ್ದು ಪಕ್ಕ ರೂಪ. ಆದ್ರೆ ನಿನ್ನ ಒಂದು ಭಕ್ತಿ ನಂಬಿಕೆ, ನಿನ್ನ ತತ್ವಗುಣದ ಕಾರಣ ನಾನು ಕಚ್ಚಾ ರೂಪದಾಗ ನಿನ್ ಸಂಗಟ ಬಂದು ಓಡಾಡ್ಲಕತ್ತೀನಿ ಅಂತ ಹೇಳ. ಗುಡಿ ಒಳಗಿನ ವಿಠಲ ನಾಮದೇವನ ಸಂಗಟ ಬಂದು ತಿರುಗಾಡ್ಲಕತ್ತದ್ದು ಯಾವ ರೂಪ ಅದು? ವಿಠಲನ ಕಚ್ಚಾ ರೂಪ. ಅಲ್ಲಿ ಸಾಕ್ಷಾತ್ಕಾರ ಆಯ್ತು, ಇಲ್ಲಿ ಸಾಕ್ಷಾತ್ಕಾರ ಆಯ್ತು, ಅಲ್ಲಿ ವರ ಕೊಟ್ರು, ಇಲ್ಲಿ ವರ ಕೊಟ್ರು, ಅಲ್ಲಿ ತಪಸ್ ಮಾಡಿದ್ರು, ಇಲ್ಲಿ ತಪಸ್ ಮಾಡಿದ್ರು. ಅವೆಲ್ಲ ಪರಮಾತ್ಮನ ಕಚ್ಚಾ ರೂಪಗಳವೆಲ್ಲ. ಅವು ದೊಡ್ಡ ಅಲ್ಲವೇ ಅಲ್ಲ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ. ಮುಗಿಲಿಕ್ಕಿಂತ ಆ ಕಡೆ ಏನಾರ ಇದ್ರೆ ಮಿಗೆಯಾಗಲ್ಲ. ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ ತುಂಬಿ ತುಳುಕ್ತಾ ಇರೋಂತ ಚೇತನ ಏನದಲ್ಲ, ಆ ಚೇತನ ತತ್ವ ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನ ಏನದಲ್ಲ, ಅದು ನನ್ನ ಪಕ್ಕಾ ರೂಪ ಅದಪ್ಪ. ಆ ಪಕ್ಕಾ ರೂಪ ನಿನಗೆ ನೋಡೋ ಶಕ್ತಿ ಇಲ್ಲ.
ಆ ಪಕ್ಕಾ ರೂಪ ತಿಳ್ಕೊಂಡೆ ಅಂದ್ರೆ ನನಗೂ ನಿನಗೂ ಯಾವ ಭೇದ ಇಲ್ಲ, ನಾನೇ ನೀನು ನೀನೇ ನಾನು ಇಬ್ರು ಒಂದೇ ಆಗಿರ್ತೀವಿ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನೀನು ಬರೇ ನನ್ನ ಕಚ್ಚಾ ರೂಪವನ್ನ ನೋಡಿ ಕಚ್ಚಾ ರೂಪದ ಭಕ್ತ ಆಗ್ಲಕತ್ತಿದೆ ಹೊರತು ನನ್ನ ಪಕ್ಕಾ ರೂಪದ ಜ್ಞಾನಿ ಭಾನಿ ನೀನ್ ಆಗ್ತಾ ಇಲ್ಲ ಅಂತ ವಿಠ್ಠಲ ಹೇಳ. ಇದೇನ್ ನಂಗೆ ಅರ್ಥ ಆಗಲ್ಲ ಬಿಡಪ್ಪ, ಅರ್ಥ ಆಗಲ್ಲ ಬಿಡು ಅಂತಂದ್ರ ಮುಂದ ಅಲ್ಲಿ ಒಬ್ಬ ಸಂತ ಅದನ್ನ ಏಕನಾಥ್ ಬಾಬಾ ಅಂತ ಅವನ ಬಲ್ಲಿ ಹೋಗು, ಅಲ್ಲಿ ನಿನಗ ಇದರದ ತಿಳುವಳಿಕೆ ಹೇಳ್ತಾರ. ಅವ ಏಕನಾಥ್ ಬಾಬಾನ ಬಲ್ಲಿ ಹೋಗ್ತಾನೆ ನೀವು ಕೇಳಕ. ಅಲ್ಲಿ ಆದ್ರೆ ಏನಾಗ್ತದ, ಆ ಪುಣ್ಯಾತ್ಮ ಮುದುಕ ಚಪ್ಲಿಗಾಲ ಶಿವಲಿಂಗದ ಮೇಲೆ ಇಟ್ಕೊಂಡು ಮಕ್ಕೊಂಡಿರ್ತಾವ. ಚಪ್ಲಿಗಾಲ ಶಿವಲಿಂಗದ ಮೇಲೆ ಇಟ್ಕೊಂಡು ಮಕ್ಕೊಂಡದ್ದಕ್ಕ ಏನಾಯ್ತು, ಇವ ಹೋಗಿ ನೋಡ್ದ, ಅಲ್ಲಿ ಏಕನಾಥ್ ಬಾಬಾ ಈ ಒಂದು ಆ ಪರಮಾತ್ಮನ ಪಕ್ಕಾ ರೂಪದ ಜ್ಞಾನದ ಬಗ್ಗೆ ಬಾನದ ಬಗ್ಗೆ ಹೇಳ್ತಾರತ್ ಕಳಿಸಿದ್ರ, ಇವ ನೋಡಿದ್ರೆ ಕೆಟ್ಟ ಅಡ್ನಾಡಿ ಚಪ್ಲಿಗಾಲ ಲಿಂಗದ ಮೇಲೆ ಇಟ್ಕೊಂಡು ಮಕ್ಕೊಂಡನಲ್ಲ, ಇವ ಏನು ನನಗೆ ಜ್ಞಾನ ಹೇಳ್ತಾನ ಅಂತ ಅವನ ಬಗ್ಗೆ ಒಂಥರ ಕೆಟ್ಟ ಅಭಿಪ್ರಾಯ ಉಂಟಾಯ್ತು. ಅಷ್ಟೊತ್ತಿಗೆ ಅವ್ರಿಗೆ ನಿದ್ದೆತ್ತಿದವ್ರಿಗೆ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದ್ಮೇಲೆ ಯಾರಪ್ಪ ನೀನು ಅಂತ, ಸೆಕೆಂಡ್ ಯಾರಪ್ಪ ನೀನು ಅಂತ ಕೇಳಿದಾಗ ನನಗ ಹಿಂಗ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಜ್ಞಾನ ಭಾನ ನೀವು ಮಾಡಿ ಕೊಡ್ತೀರಿ ಅಂತೇಳಿ ವಿಠ್ಠಲ ನನ್ನ ಬಲ್ಲಿ ನಿಮ್ ಬಲ್ಲಿ ನನಗೆ ಕಳಿಸ್ಕೊಟ್ಟನ. ನಾನು ಜ್ಞಾನ ದೇವದಿ, ಇದು ನಾಮದೇವದಿನಿ ಅಂತ ಆಯ್ತು. ಮತ್ತ ಮಾರಿ ಯಾಕೆ ಹಿಂಗ್ ಕೆಡಿಸ್ಕೊಂಡು ನಿಂತಿದೆ ಅಂತ, ಮಾರಿ ಅದಕ್ಕೆ ಕೆಡಿಸ್ಕೊಂಡು ನಿಂತೀನಿ ಅಂದ್ರ ಚಪ್ಲಿಗಾಲ್ ತಗೊಂಡು ಆ ಈಶ್ವರ ಲಿಂಗದ ಮೇಲೆ ಇಟ್ಕೊಂಡು ಮಕ್ಕೊಂಡಿದಲ್ಲ ಅದ್ರ ಸಲುವಾಗಿ. ಮತ್ತೀಗ ಏನಾಗಬೇಕು, ಅದು ಕಾಲ್ ತೆಗಿ, ಚಪ್ಲಿಗಾಲ ಹಾಕಿ ಲಿಂಗದ ಮೇಲೆ ಮಕ್ಕೋತಾರೆ, ಅದ ಕಾಲ್ ತೆಗಿ ಅಂತ. ನನಗ ವಯಸ್ಸಾಗ್ಯದ, ಕಾಲ್ ಎತ್ತಲಕ್ಕೆ ಬರಲ್ಲ, ಅದಕ್ಕೆ ನನ್ನ ಕಾಲು ಎತ್ತಿ ನೀನೇ ತೆಳಗೆ ಇಳಿಸು ಅಂದ. ಅವನು ಚಪ್ಲಿಗಾಲ ಹಾಕೊಂಡದ್ದು, ಆ ಚಪ್ಲಿ ಅವನ ಕಾಲ ಹಿಡ್ಕೊಂಡು ತೆಳಗೆ ಇಳಿಸ್ಬೇಕಾದ್ರೆ ಇವನಿಗೆ ಕೆಟ್ಟ ಅಸಹ್ಯ ಆಗ್ಲಕತ್ತದ. ಯಾರ್ದಾರ ಕಾಲ ಚಪ್ಲಿ ಹಾಕೊಂಡಾಗ ಅವ್ರ ಕಾಲ ಎತ್ತಿ ಇಡೋದು ಅಂದ್ರ ತನ್ನ ಮತ್ತೇನ್ರಿ, ಅವ ವಿಠ್ಠಲನ ಭಕ್ತ ಅದನು, ಕೆಟ್ಟ ಅಸಹ್ಯ ಆಗ್ಲಕತ್ತದ. ಅವಾಗ ಅವ ಏನಂದ, ಇದು ಪ್ರಯತ್ನ ಮಾಡ ಮತ್ತೆ ಹೇಳಕತ್ತನಂದ್ರ ನಾ ಬಂದದ್ದು ಉದ್ದೇಶ ಜ್ಞಾನಿ ಆಗೋದಕ್ಕ ಬಾನಿ ಆಗೋದಕ್ಕ, ಒಂದೇನ್ರಿ ಮಾಡಮ್ ಅಂತೇಳಿ ಒಳಗೆ ಹೋಗಿ ಅವನ ಕಾಲ್ ಎತ್ತಿ ಸೈಡಿಗೆ ಇಡ್ಬೇಕಂತಾನ. ಸೈಡಿಗೆ ಎಲ್ಲಿ ಇಡ್ತಾನ ಅದ್ರ ತೆಳಗೊಂದು ಲಿಂಗ ತಯಾರಾತ. ಇಲ್ಲಿ ಲಿಂಗ ಅದತ್ತೇಳಿ ಮತ್ತವನ ಕಾಲು ಸರಿಸಿ ಮತ್ತೊಂದ್ ಕಡೆ ಇಡ್ತಾನ, ಅದ್ರ ತೆಳಗ್ ಮತ್ತೊಂದು ಲಿಂಗ ತಯಾರಾತ. ಆ ಮುದುಕನ್ನ 360 ಡಿಗ್ರಿ ಒಳಗೆ ತಿರುಗಿಸಿ ಇಡ್ತಾನ. 360 ಡಿಗ್ರಿನೂ ಲಿಂಗಗಳು ತಯಾರಾಗ್ಬಿಡ್ತಾವ. ಅವಾಗ ಅವನ ತಲೆ ಒಳಗೆ ಏನ್ ಬರ್ತದ, ಆ ಪರಮಾತ್ಮ ತತ್ವ ಏನದಲ್ಲ ಅದು ಸರ್ವ ವ್ಯಾಪಕ ಆದ, ಪರಮಾತ್ಮ ಅಪರೋಕ್ಷವಾಗಿದ್ದಾನೆ, ಅದನ್ನ ನೋಡುವ ಜ್ಞಾನದ ದೃಷ್ಟಿ ನನ್ನೊಳಗಿಲ್ಲ. ಆತನ ಮೇಲೆ ನನಗೆ ಜಗದಗಲ ಮುಗಿಲಗಲ ಇರುವ ಸಚ್ಚಿದಾನಂದ ಪರಮಾತ್ಮನ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ಹೃದಯದಲ್ಲಿ. ಅದಕ್ಕೆ ಅವನನ್ನ ತಿಳ್ಕೊಳ್ಳಂತ ಶಕ್ತಿ ನನ್ನ ಬುದ್ಧಿ ಒಳಗಿಲ್ಲ. ಮತ್ತೀಗ ಏನ್ ಮಾಡ್ತಪ್ಪ ಅಂತ ಕೇಳಿದಾಗ, ಎಲ್ಲಿಟ್ಟಲ್ಲಿ ಲಿಂಗನೆ ಬರ್ಲಕತ್ತದ ಅಂದಾಗ ಅವನಿಗೆ ಇವೆಲ್ಲ ವಿಚಾರಗಳು ಅನುಭವಕ್ಕೆ ಬಂದ ಮೇಲೆ ಅವ ಏನ್ ಮಾಡ್ತಾನ, ಎಲ್ಲಿ ಲಿಂಗ ಇಲ್ಲ ಅಲ್ಲಿ ಇಡಪ್ಪ 2 ಕಾಲ್ಗಳು, ನಿನ್ನ ಕೆಲಸ ಮುಗಿಯಂಗಿಲ್ಲದು, ನಿನ್ನ ಬಿಡಂಗಿಲ್ಲ ಅಂತ ನಾವು
ನಿನ್ನ ಬಿಡಂಗಿಲ್ಲ. ಯಾವಾಗ ನನ್ನ ತೆಕ್ಕಿಗೆ ಬಿದ್ದಿದಿ ಲಿಂಗದ ಮೇಲಿಂದ ಕಾಲು ತೆಗಿಬೇಕಂತ ನನ್ನ 2 ಕಾಲುಗಳು ನೀನೇನ್ ಮಾಡ್ಬೇಕು, ಎಲ್ಲಿ ಲಿಂಗ ಇಲ್ಲ ಅಲ್ಲಿ ಇಡಬೇಕು ಅಂದ. ಆವಾಗ ನಾಮದೇವಗ ಲಿಂಗ ಇಲ್ಲದ 2 ಜಾಗಗಳು ಗೊತ್ತಾದು. ಒಂದನೇದೇವದು ಪರಮಾತ್ಮ ಪ್ರತ್ಯಕ್ಷವಾಗಿಯೇ ಇದ್ದರೂ ಅವನನ್ನು ತಿಳಿದುಕೊಳ್ಳುವ ಬುದ್ಧಿ ನನಗಿಲ್ಲಲ್ಲ, ನನ್ನ ತಲೆ ಒಳಗೆ ಲಿಂಗ ಇಲ್ಲ. ಮತ್ತ ಅವನು ನನ್ನ ಹೃದಯದೊಳಗೆ ಇದ್ರೂ ಸಹಿತ ಅವನನ್ನು ತಿಳ್ಕೊಳ್ಳಂತ ಒಂದು ನನ್ನೊಳಗ ಭಾವನೆ ಇಲ್ಲ, ಶ್ರದ್ಧೆ ಇಲ್ಲ. ಹೀಗಾಗಿ ನನ್ನ ಎದೆ ಒಳಗೆ ಲಿಂಗ ಇಲ್ಲ, ನನ್ನ ತಲೆ ಒಳಗೆ ಲಿಂಗ ಇಲ್ಲ. ಆ ಸತ್ಚಿತ್ತ ನನ್ನ ನಿತ್ಯ ಪರಿಪೂರ್ಣವಾದಂತ ಚೇತನದ ಬಗ್ಗೆ ನನ್ನ ಹೃದಯದೊಳಗೊಂದು ಶ್ರದ್ಧೆ, ಮತಿ ಒಳಗೊಂದು ಜ್ಞಾನ, ಇದು ಉಂಟಾಗಬೇಕಾದ್ರ ಅವೆರಡೂ ಪಾದಗಳು ತಗೊಂಡು ಒಂದು ಪಾದ ತನ್ನ ತಲೆ ಮೇಲೆ ಇಟ್ಕೋತಾನ, ಇನ್ನೊಂದು ಪಾದ ತನ್ನ ಎದೆಗೆ ಇಟ್ಕೊಂಡ್ಬಿಡ್ತಾನೆ. ಆವಾಗ ಅವನಿಗೆ ಕರೆಂಟ್ ಪಾಸ್ ಆಗ್ತದ. ಆವಾಗ ಅವನಿಗೆ ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಭಾನ ಆಗ್ತದ, ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ ಅವನಿಗೆ. ಅದಕ್ಕೆ ಪರಮಾತ್ಮನ ಕಚ್ಚಾ ರೂಪ ಇವೆಲ್ಲ ಮೂರ್ತಿಗಳು, ದೇವತಾ ಮೂರ್ತಿಗಳು. ಪರಮಾತ್ಮನ ಪಕ್ಕಾ ರೂಪ ಸರ್ವವ್ಯಾಪಕ ಪರಮಾತ್ಮ. ಆ ಪರಮಾತ್ಮನ ಪಕ್ಕಾ ರೂಪದ ಅನುಸಂಧಾನ ಮಾಡೋದ್ರಿಂದ ಮೋಕ್ಷ ಆಗ್ತದೆ. ಪರಮಾತ್ಮನ ಕಚ್ಚಾ ರೂಪದ ಅನುಸಂಧಾನ ಮಾಡೋದ್ರಿಂದ ಕರ್ಮ ಫಲಗಳು ಸಿಗ್ತಾವ. ಸಕಾಮ ಕರ್ಮ ಏನ್ ಮಾಡ್ತೀವಲ್ಲ ಆ ಕರ್ಮದ ಫಲಗಳು ಸಿಗ್ತಾವ. ಅದಕ್ಕೆ ಪರಮಾತ್ಮನ ಅವ್ಯಕ್ತತೆಗೆ ಕಾರಣ, ಪರಮಾತ್ಮ ಅವ್ಯಕ್ತವಾಗಿ ಇಲ್ಲ, ಪರಮಾತ್ಮ ವ್ಯಕ್ತವಾಗಿಯೇ ಇದ್ದಾನೆ, ಪರಮಾತ್ಮ ಅಪರೋಕ್ಷವಾಗಿದ್ದಾನೆ, ಪರಮಾತ್ಮ ಪ್ರತ್ಯಕ್ಷವಾಗಿದ್ದಾನೆ. ಆತನನ್ನ ನೋಡಬೇಕೆನ್ನುವ ಶಕ್ತಿ ಜೀವನಿಗೆ ಇಲ್ಲ. ಯಾಕಂದ್ರೆ ಅವನ ಸುತ್ತಮುತ್ತ ಸತ್ವ ರಜ ತಮಗಳೆಂಬ ತ್ರಿಗುಣಗಳ ಒಂದು ಬಲೆ ಹರಡಿಬಿಟ್ಟದ. ಆ ತಮೋ ಗುಣ ಏನ್ ಮಾಡ್ಲಕತ್ತದ, ಲೌಕಿಕ ವಿಷಯ ಭೋಗಗಳಲ್ಲಿ ಜೀವನನ್ನ ಮುಳುಗಿಸಿ ಆ ಪರಮಾತ್ಮನ ಭಾನ ಆಗ್ಲಾರ್ದಂಗ ಮಾಡ್ಲಿಕತ್ತದ. ರಜೋಗುಣ ಏನ್ ಮಾಡ್ಲಕತ್ತದ, ಪರಮಾತ್ಮನ ಮೇಲೆ ಅಪನಂಬಿಕೆಯನ್ನು ಉಂಟು ಮಾಡಿ ಪರಮಾತ್ಮನ ಭಾನ ಆಗ್ಲಾರ್ದಂಗ ಮಾಡ್ಲಕತ್ತದ. ಸತ್ವಗುಣ ಏನ್ ಮಾಡ್ಲಕತ್ತದ, ಪರಮಾತ್ಮನನ್ನ ತನ್ನಿಂದ ಒಂದು ಭಿನ್ನವಾದ ದೈವ ಅಂತ ನಂಬಿಸಿ ಅದೇನ್ ಮಾಡ್ಲಕತ್ತದ, ಅವನಿಗೆ ಏನ್ ಬೇಕು ಆ ಫಲಗಳನ್ನ ಕೊಡ್ಲಕತ್ತದ. ಭಕ್ತಿ ಮಾಡಿಸಿ ಫಲ ಕೊಡ್ಲಕತ್ತದ. ತನ್ನಂತೆ ಮಾಡ್ಕೊಳ್ತಾ ಇಲ್ಲ. ತನ್ನಂತೆ ಮಾಡ್ಕೊಳ್ಳೋದು ಮತ್ತೆ ಅದಕ್ಕೇನ್ ಬೇಕು ಆ ಫಲ ಕೊಡೋದು ವ್ಯತ್ಯಾಸ ಆದ ಇಲ್ಲ. ಹೆಂಗ ತನ್ನಂತೆ ಮಾಡ್ಕೋಬೇಕಾ ಏನು, ಅದಕ್ಕೇನ್ ಬೇಕದು ಫಲ ಕೊಡ್ಬೇಕಾ? ಒಂದು ಇಬ್ರು ಬಡವರು ಸಾವುಕಾರ ಮನೆಗೆ ಬಂದ್ರಂತ. ಒಂದಿಬ್ರು ಬಡವರು ಸಾವುಕಾರ ಮನೆಗೆ ಬಂದ ಕೂಡ್ಲೇನೆ ನಮಗ್ ಕೆಲಸ ಕೊಡ್ರಿ ಅಂದ್ರಂತ. ನಾವು ಬಡವರು ಅದೀವಿ, ಕೆಲಸ ಕೊಡ್ರಿ. ಆಯ್ತಪ್ಪ ಕೆಲಸ ಕೊಡ್ತೀವಿ, ನಿಮ್ಗೆ ಪಗಾರ ರೇಟ್ ಕೊಡ್ಬೇಕು ಅಂತ. ಒಬ್ಬ ಏನ್ ಹೇಳಿದ್ನ, ತಿಂಗಳಿಗೆ 10,000 ರೂಪಾಯಿ ಕೊಡ್ಬೇಕ್ರಿ ಅಂತ. ಆಯ್ತು, ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ, ಹೇಳಿದ ಕೆಲಸ ಮಾಡಿ ನಡಿ. ಇನ್ನೊಬ್ಬ ಏನಂದ, ನನ್ಗೇನು ರೊಕ್ಕ ಕೊಡಬೇಡ್ರಿ, ನಿಮ್ಮ ಮಕ್ಕಳಂಗ ನೋಡ್ಕೊಂಡ್ ಬಿಡ್ರಿ, 2 ಹೊತ್ತು ಊಟಕ್ಕೆ ಹಾಕ್ರಿ ಸಾಕು. ನಿಮ್ಮ ಮಕ್ಕಳಂಗ ನಾನು ಇದ್ದು ಎಲ್ಲಾ ಜವಾಬ್ದಾರಿ ವಹಿಸಿ ನಿಮ್ಮ ಮನೆ ಕೆಲಸ ಮಾಡಿ ಕೊಡ್ತೀನಿ. ಮುಂದೇನಾಯ್ತು, ತಿಂಗಳ ಅವನಿಗೆ ಪಗಾರ ಕೊಡವನಿಗೆ ಪಗಾರ ಕೊಟ್ಟ ಅವ ಪಗಾರ ತಗೊಂಡು ಮನೆಗೆ ಹೋದ. ಇವ ಮಕ್ಕಳಂಗ ಇರ್ತೀನಿ ಅಂತ ಅವನು ಹೋಗಿ ಅಲ್ಲಿ ಸರೆಂಡರ್ ಆದ. ಅದು ಮುಂದೆ ದೊಡ್ಡವಾದಂಗ ಇವನ್ ಮಗನಿಗೆ ಹೆಣ್ಣು ನೋಡೋ ಟೈಮ್ನಾಗ ಅವನಿಗೂ ಹೆಣ್ಣು ನೋಡ್ದ. ಇವನಿಗೆ ಪ್ಲಾಟ್ ತಗೊಳಗ ಅವನಿಗೊಂದು ಪ್ಲಾಟ್ ತಗೊಂಡ. ಇವನಿಗೆ ಮನಿ ಕಟ್ಟಿಸ್ಕೊಡೋ ಟೈಮ್ನಾಗ ಅವನಿಗೊಂದು ಮನಿ ಕಟ್ಟಿಸ್ಕೊಟ್ಟ. ಇವನಿಗೊಂದು ಅಂಗಡಿ ಹಚ್ಚಿಕೊಡಾಗ ಅವನಿಗೊಂದು ಅಂಗಡಿ ಹಚ್ಚಿಕೊಟ್ಟ.
ಅವನು ಒಂದು ಅಂಗಡಿ ಮಾಲೀಕ ಅದ, ಇವನ್ ಮಗನು ಒಂದು ಅಂಗಡಿ ಮಾಲೀಕ ಅದ. ತನ್ನಂತೆ ಮಾಡ್ಕೊಳ್ಳೋದು ಅಂದ್ರೆ ಹಿಂಗಿರ್ತ. ಕೂಲಿ ಪಗಾರ ತಗೊಂಡು ಕೆಲಸ ಮಾಡಿದ್ರೆ ಏನಾಯ್ತು, ಆಯ್ತು ನೀನ್ ಪಗಾರ ನೀ ತಗೊಂಡಿದ್ದು ಮುಗಿದಾಯ್ತು. ಅವನಂಗ ಆಗ್ಲೇ ಇಲ್ಲ. ಅವ ಭಕ್ತ ಅಂದ್ರೆ ಹೆಂಗನ, ಕೈ ಕೂಲಿ ಕೆಲಸ ಮಾಡಿ ಕೂಲಿ ತಗೊಂಡು ಹೋಗವಿದ್ದಂಗ. ಜ್ಞಾನಿ ಅಂದ್ರೆ ಹೆಂಗದನ, ಆ ಪರಮಾತ್ಮನ ಸ್ವರೂಪ ಆದಂಗ. ಮಾಲೀಕನ ಸ್ವರೂಪನೇ ಆದನ ಇಲ್ಲ. ಅವ ಪರಮಾತ್ಮನಿಗೆ ಸರೆಂಡರ್ ಆಗಿ, ಆ ಮಾಲೀಕನಿಗೆ ಸರೆಂಡರ್ ಆಗಿ, ಯಾರೋ ಊಟಕ್ಕೆ ಹಾಕ್ಬಿಡಪ್ಪ ಸಾಕು, ನೀ ಹೇಳಿದ ಕೆಲಸ ಮಾಡ್ತೀನಿ ಅಂತ ಅಂದೊತ್ನಾಗ ಆ ಮಾಲೀಕ ಏನ್ ಮಾಡ್ದ, ತನ್ನಂತೆ ಅವನಿಗೆ ಮಾಡ್ಕೊಂಡ. ಅದಕ್ಕ ಅವನಂತೆ ಆದರೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಅವನಿಂದ ಭಿನ್ನವಾಗಿದ್ದು ಅವನನ್ನು ಆರಾಧಿಸಿದರೆ, ಪೂಜಿಸಿದರೆ ಏನಾಗ್ತದಪ್ಪ ಅಂತಂದ್ರೆ ಆ ಪೂಜಾ ಫಲಗಳು ಸಿಗ್ತಾವಷ್ಟೇ. ಪುಣ್ಯದ ಫಲ, ಪಾಪದ ಫಲಗಳು ಸಿಗ್ತಾವ. ಫಲಭೋಗ ಮಾಡಬಹುದು ಅಷ್ಟೇ. ಈ ರೀತಿ ತಿಳ್ಕೊಂಡು ಇವತ್ತಿನ ಪಾಠನೆ ನೀವು ಗಟ್ಟಿಯಾಗಿ ನಿಮ್ಮಿಂದ ಆ ವಾಕ್ಯಗಳು ಹೊರಗೆ ಬರೋ ತನಕ ಇದು ಮತ್ತೆ ನಾಳೆಗೆ ಮತ್ತೆ ಅವ್ಯಕ್ತತೆಗೆ ಕಾರಣ, ಮತ್ತೆ ಅವ್ಯಕ್ತತೆಗೆ ಕಾರಣ, ಹೀಗೆ ಕೇಳ್ಕೊತೇ ಹೋಗ್ತೀವಿ ನಾವು. ಸಿದ್ಧ ಅಂತ ಆಗ್ಬೇಕಿದು, ಸಿದ್ಧಾಂತ ಆಗ್ಬೇಕು. ಸುಮ್ಮನೆ ಮಾತಾಡಿ ಕೈ ಬಿಡೋದಲ್ಲ. ನನಗೆ ಅಪನಂಬಿಕೆ ಆಗ್ಲಿಕ್ಕತ್ತದ ಪರಮಾತ್ಮನ ಮೇಲೆ ಅಂದ್ರೆ ನನ್ನ ರಜೋಗುಣ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ. ಮತ್ತೆ ಪರಮಾತ್ಮನನ್ನೇ ನಂಬಿ ನಾನು ನಿಷ್ಕ್ರಿಯ ಆಗ್ಲಕತ್ತೀನಿ, ನಾ ಏನು ಮಾಡ್ಲಾರ್ದು ಬರೀ ಪರಮಾತ್ಮನನ್ನ ನಂಬಿ ಕುಂದಿರ್ಲಕತ್ತೀನಿ ಅಂದ್ರೆ ನಾ ತತ್ವಗುಣಿ ಆಗ್ಲಕತ್ತೀನಿ. ಪರಮಾತ್ಮನೇ ಬೇರೆ ನಾನೇ ಬೇರೆ ಅಂತೇಳಿ ಅವನಿಗೆ ಭಿನ್ನವಾಗಿಟ್ಟು ನಾನು ಹಿಂಗ್ ಮಾಡ್ಲಕತ್ತೀನಿ. ಮತ್ತೆ ವಿಷಯ ಭೋಗದೊಳಗೆ ಮುಳುಗಿ ಪರಮಾತ್ಮನನ್ನು ಮರ್ತೀನಿ ಅಂದ್ರ ನಾನು ತಮೋಗುಣಿ ಆಗ್ಲಕತ್ತೀನಿ. ನಾನು ಸತ್ವಗುಣಿ ಆಗ್ಬೋದು, ತಮೋಗುಣಿ ಆಗ್ಬೋದು, ರಜೋಗುಣಿ ಆಗ್ಬೋದು. ಆದ್ರೆ ಪರಮಾತ್ಮನ ಸ್ವರೂಪ ಆದಾಗ ಮಾತ್ರ ನನಗ ಪರಮಾತ್ಮ ವ್ಯಕ್ತ ಆಗಿ ಆ ಪರಮಾತ್ಮನ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣತ್ವದ ಅನುಭವ ನನಗೆ ಆಗ್ತದೆ. ಈ ರೀತಿ ತಿಳ್ಕೊಂಡು ಮುಂದೆ ಪರಮಾತ್ಮನ ದರ್ಶನ ಮಾಡ್ಕೊಳಕ ನಾವು ಏನಾಗಬೇಕು, ತ್ರಿಗುಣಾತೀತರಾಗಬೇಕು. ಅವನಿಗೆ ನಂಬಿದ ಭಕ್ತರಾಗಬಾರ್ದು, ಅವನ ಸ್ವರೂಪರಾಗಬೇಕು. ಅವನ ಸ್ವರೂಪ ಹೆಂಗಾಗ್ತದೆ? ಗುಣಾತೀತನಾದಾಗ ಮಾತ್ರ. ಅದೇ ಹೆಂಗಾಗ್ತದೆ? ಅವನ ಸ್ವರೂಪ ಆದ್ರೆ ಮಾತ್ರ ಅವನ ದರ್ಶನ ಆಗ್ತದ. ಟು ಸಿ ದ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನು ನೋಡ್ಬೇಕಾದ್ರೆ ನಾವು ದೇವರಂತ ಆದಾಗ ದೇವರು ಕಾಣುತ್ತಾನೆ ಅಂತ ಫಾರ್ಮುಲಾ ಇದೆ. ಅರವಿಂದ ಆಶ್ರಮದ ಫಾರ್ಮುಲಾ ಇದೆ. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ಟು ಸಿ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರಾದವನಿಗೆ ಮಾತ್ರ ದೇವರ ದರ್ಶನ. ದೇವರಂಗ ಆಗ್ಬೇಕಾದ್ರೆ ಹೆಂಗಾಗಬೇಕು? ಮತ್ತೆ ನಾಳೆ ಸೇರಿದಾಗ ಇದೇ ಪ್ರಶ್ನೆ ಇಡ್ರಿ, ನಾವು ಹೆಂಗಾಗಬೇಕಪ್ಪ? ಪರಮಾತ್ಮನ ಸ್ವರೂಪ ನಾವು ಹೆಂಗಾಗಬೇಕು? ಎಷ್ಟೇ ಟೈಮ್? 11:40 ಸಾಕು. ಪರಮಾತ್ಮನಂತೆ ಆದರೆ ತ್ರಿಗುಣಾತೀತ ಆದಂಗ ಅನ್ನೋದು ಈಗ ತಿಳಿತು. ಆದ್ರೆ ಹೆಂಗಾಗಬೇಕು ಅನ್ನೋದು ನಾಳೆಗೆ ಚಿಂತನೆ ಮಾಡೋಣ. ಚಲೋ ಅದ. ಇಲ್ಲೇನು 2 ಸಾಲದ ವಾಟೆ ಇವು. 2 ಸಾಲು ಇಷ್ಟು ಜಗ್ಲಕತ್ತವು. ಎಷ್ಟು ಜಗ್ಗಿದ್ರು ಅದನ್ನ ಎಲ್ಲಿಗೆ ಹೋಯ್ದು ಇಗ್ಗಿಸಿ ಮುಟ್ಟಿಸ್ಬೇಕು, ಅದು ಮುಟ್ಟಿಸ್ಲಿಕ್ಕೆ ಆಗಂಗಿಲ್ಲ. ಮತ್ತೆ ಒಳಗೆ ಹೋಗ್ಕೊಂಡ್ಬಿಡುತ್ತೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ಓಂ ಎಲ್ಲ ಗುರುಗಳನ್ನು
ಹಾಕಿದ್ದಾರೆ. ಎಲ್ಲರಿಗೂ ಹತ್ತಿರ ಶರಣ ಎಲ್ಲರಿಗೂ ಶರಣ